ಹೂವಿನ ಹಾಕೋದು ಸನ್ಮಾನಕ್ಕಲ್ಲ, ಗೌರವ ಅಂತ ಬೇರೆ. ನಿಮ್ಮ ತಾಯಿ ತಂದೆ ನಿಮ್ಮನ್ನ ಯಾರೊಬ್ಬರನ್ನ ನಿಮ್ಮ ತಂದೆ ತಾಯಿ ಹಣ ಬಾಯಿ ನಿನಗೆ ಹಾಕೊಡ್ತೀನಿ, ಯಾರೋ ತಂದೆ ಯಾರನ್ನೋ ಪೇಷಂಟ್ನ ಕರ್ಕೊಂಡ್ಬರೋ ದೊಡ್ಡ ಮನಸ್ಸಿದೆ ಅಂದರೆ ಮತ್ತೆ ನೀನು ಒಳ್ಳೆ ಮಗ ಆಗ್ತೀನಿ. ನಾನು ನೋಡಿ ಒಳ್ಳೆ ಮಗ ಇದ್ದೀನಿ. ಒಂದೇ ನಾನು ಇವತ್ತಿನವರೆಗೂ ಮಾತಾಡೇನಪ್ಪ, ನಮ್ಮನೆ ಜೊತೆ ಕೆಲಸ ಬರ್ತಾರೆ. ಅಲ್ಲ ಒಂದು ಅಂತ ಒಳ್ಳೆ ಕೆಲಸ ಒಳ್ಳೆ ಮಗ ಸಿಗ್ತೀಯಾ ಅದು ಮತ್ತೆ ನೋಡೋಣ, ಬೇಕಾದ್ರೆ ತೆಗೆದಿಟ್ಟು ನೋಡ್ಬೋದು. ಇದು ಕಟ್ ಮಾಡಿ ನಿಂದ ಗಿರಮಂಟ ಅಣ್ಣನಾದ್ರು ಯಾವ ಇರುತ್ತೆ. ಇಬ್ಬರು ಬಾಂಡ್ಗಳು, ನಾನು ಬಾಂಡ್ಲಿ, ನಾನು ದೇವರತ್ತು ಬಾಂಡ್ಲಿ ಕರೆಂಟಾಗಿ ಕೊಟ್ಟು ಸೋಮ ಅಂತ ಊರಿ ಬಂದಾರೆ ಅಂತ ಅವ್ನು ಕೊಡಲಿಲ್ಲ, ಬೇರೆ ಕೈ ಕೊಟ್ಬಿಟ್ಟ. ಅವ್ನು ಚೆನ್ನಾಗಿಲ್ಲ, ಮಗನ ಹೇಳಿ ಮಕ್ಕಳೇ ಇಲ್ಲ, ಕೊಲ್ಲ ಹೋಗ್ಬಿಟ್ಟಿದ್ವು. ನಿಮ್ಮ ಮನೆಯವ್ರಿಗೆ ತುಂಬ ಕುತ್ಕೊಂಡು ಮತ್ತಮ್ಮ ಇದು ಹಣ ಬೇಡ, ಒಳ್ಳೆಯದಮ್ಮ, ಹೆಪ್ಪಿ ಜಾತಿ ಕಂದ ಚೆನ್ನಾಗಿ ಉದ್ಯೋಗ ಚೆನ್ನಾಗಲ್ಲ. ಬಡನಲ್ಲಿ ನೀನು ಕೂಲಿ ಮಾಡ್ತೀವಿ, ಮೆಣಸಿ ಕೊಡು, ಬೇರೆ ಕೊಟ್ಟಿರ್ತೀವಿ. ನೀನೇ ರೆಂಟಿನ ಪ್ರಮಾಣ ಮಾಡ್ತೀವಿ. ಏನಂತ ಬೇಡ್ಕೊಂಡಿದ್ದೆ? ನೀವೇ ಹೇಳಿದ್ರಲ್ಲ ಕೆಲಸ ಮಾಡಿಕೊಡಿ. ನಾನು ಹೇಳಿದ್ದು ದೇವ್ರ ಕೆಲಸ ಮಾಡಿ ಪುಣ್ಯ ಬರುತ್ತೆ ಅಂತ. ಬಂದು ಕೆಲಸ ಮಾಡಿಕೊಡು ಅಂತ ಯಾರು ಹೇಳಲ್ಲ. ನಾನು ವೈರಿಂಗ್ ಮಾಡೋರು ಬಂದು ಮಾಡ್ತಾರೆ, ಕಾರ್ಪೆಂಟರ್ ಕೆಲಸ ಮಾಡ್ತಾರೆ, ಇವನು ಬಂದು ಮಾಡ್ತಾರೆ. ನಾನು ಯಾರು ಮಾಡಿದ್ನಲ್ಲ, ಅವ್ನು ಬಂದರು ಮಾಡೋನಲ್ಲ. ಅವ್ರು ನೀವು ಪ್ರೀತಿಯಿಂದ ಮಾಡಂತ ಹೇಳೋದ. ನಾನು ಇಂಥ ತಮ್ಮನ ಬೈದು ಯಾಕೆಲ್ಲ ಮುಚ್ಚಿಟ್ಕೋಬಾರ್ದು ಅಂತ. ನಾನು ಮಾತು ಬರ್ತಿಲ್ಲ, ಅವ್ನು ಮಾತು ಬಂತಾರೆ ಹಾಗೆ ನಾನು ಕೂಗ್ತಾನೆ. ಯಾವ ಬರ್ತೀಯ? ನಾಳೆ ನಾಡ್ದು ಇಲ್ಲೇ ಮಾಡಿಕೊಡ. ನಾಳೆ ನಾಡ್ದು ಕೆಲಸ ಇದೆಯಾ? ಗಾಡಿ ಹೆಂಗೆ ತಿರ್ಕೊಂತ ಬರಲಿ ಸ್ವಲ್ಪ ಅಣ್ಣ ಹೇಳುತ್ತೆ. ಒಂದು ಸಂತೋಷ ಸುದ್ದಿ ಕಣ, ದೇವ್ರು ಹಂಗೆ ಕರ್ಕೊಂಬಂದಿದ್ದೀವಿ. ನಾನು ಗ್ರೇಟ್ ಅಲ್ವಾ? ಏನಾಯ್ತು ನಿಮಗೆ? ಅಲ್ಲ, ಅದು ಇಲ್ಲಿಂದ ಚಿಕ್ಕಮಗಳೂರಿಂದ ಪುನಃ ಹೋಗಿದ್ದೇವೆ ನಾವು. ಮೂಡಿಗೆರೆ ಕಳೆದು ಮೂಡಿಗೆರೆ ಬಿಟ್ಟು ಆಚೆ ಹೋಗಿದ್ರಾ? ಇವಾಗ ಹೇಳ್ತಾ ಇದ್ದು ಒಮ್ಮೆ ಹೋಗಿ ಬರುವ ಇಲ್ಲಿಗೆ ಅಂತೇಳಿ ಅಂತ. ಇನ್ನು ಕಳೆದಾಯ್ತು ಅಲ್ಲಿಂದ ಮತ್ತೆ ಹೋಗಿ ಬರುವ ಅಂದ್ರೆ ಅದು ಎಂತಾಗಿದೆ ಅಂದ್ರೆ ಅದು ಅಲ್ಲೇ ಪುನಃ ತಿರುಗಿ ಪುನಃ ಚಿಕ್ಕಮಗಳೂರಿಗೆ ಬಂದದ್ದು. ಚಿಕ್ಕಮಗಳೂರಿಂದ ಹೋಗುವಾಗ ಇವ್ರು ಇಲ್ಲಿ ಬರೋಣ ಅಂತ, ನೀವು ವಾಪಸ್ ಹೋಗೋಣ ಅಂತ ಮೂಡಿಗೆರೆ ಹೋಗಿ ಮತ್ತೆ ತಿರುಗಿ ಗಾಡಿ ತಿರ್ಕೊಂಡತ್ತ, ತಿರುಗಿ ಪುನಃ ಇಲ್ಲಿಗೆ ಬಂದಿದೆ. ಪುನಃ ಪುನಃ ಇಲ್ಲಿಗೆ ಬಂದ. ನಂಬಲಿಕ್ಕೆ ಆಗಲ್ಲ ಮರೆ. ನೋಡಿ ಹೆಂಗೆ ಸುದ್ದಿ, ಅಣ್ಣ ಇನ್ನೊಂದ್ಸರಿ ಬರೋಣ ಅಂದಂತೆ. ನಮ್ಮ ಅತ್ತಿಗೆ ಹೋಗೋಣ ಅಂತಂತೆ. ಮೂಡಿಗೆರೆಗೆ ಹೋಗಿ ಮತ್ತೆ ತಿರ್ಸಿ ಬರೋ ಇಲ್ಲಿ ಬಂದಿದ್ದು ಗಾಡಿ. ನೋಡಿ ದೇವರಿದ್ದಾನೆ ಅಂತ. ಸ್ಟ್ರೇಟ್ ರೋಡ್ ಅದು, ದಪ್ಪಲಿಕ್ಕೆ ಚಾನ್ಸೇ ಇಲ್ಲ. ಅದು ಹೇಗೆ ಹೇಗಿದ್ದಾಗಿದೆ ಪುನಃ ಬಂದರೂ ಪುನಃ ಚಿಕ್ಕಮಗಳೂರಿಗೆ ಬಂದದ್ದು. ಇನ್ಮೇಲೆ ಮಿಸ್ ಆಗಿಲ್ಲ, ಬಂದ ಅಲ್ಲಿ ಬಂದು ಹೋಗ್ಬೇಕು ನೀವು. ಆಯ್ತಾ? ಅದಕ್ಕೆ ಕೊಡ್ಬೋದಲ್ಲ ನಿಮಗೆ. ನಿಮ್ಮ ಮನೇಲಿ ಶುಭವಾಗಲಿ, ಒಳ್ಳೊಳ್ಳೆ ಕೆಲಸ ಆಗಲಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಮನೆಗೆ ಒಂದು ಫೋಟೋ ಇಟ್ಟು ನೋಡ್ತೀವಿ, ಲೈವಲ್ಲಿ ಆಗ್ತಿದ್ದೀನಿ, ಎಲ್ಲ ಹೇಳ್ತಾ ಇರ್ತಾರೆ. ನಾನು ನಂಬೋದಿಲ್ಲ. ನೋಡಿ ಮೇಲಪ್ಪ ಎಮ್ಸಂಡಿಸೇನೆ 3 ವರ್ಷದಿಂದ ಏನೂ ಇರಲು ಅಂತ ನನಗೆ. ನಾನು ಬೈದು ಕಳಿಸಿದ್ದಂತ ಇದು ಒಂದು ಗುಂಡು ಕುರ್ಗಂಟ ದುಡಿಯೋಗಲ್ಲ ಅಂತ. ಇವತ್ತು ನಂದೇ ದೇವಸ್ಥಾನಕ್ಕೆ ಕಣ್ಣು ಬನ್ನಾರ್ಗಟ್ಟಿನ ಮಳ್ಳಾಕಿ ಸಿಮೆಂಟ್ ಹಾಕಿ ಬಂದು, ನೆನ್ಸಂಡ್ ಹಾಕಿ ಬಂದು ನನ್ನ ಹೆಸರು ಇಟ್ಕೊಂಡು ಆಗ ಬಂದಿದ್ದ. ಏನಿಲ್ಲ, 3 ವರ್ಷದಿಂದ ಕುಡಿದು ಸೇಲೋಣ ಅಂತ. ಇವತ್ತು ಗಾಡಿ ತಗೊಂಡಿನ ಹೆಸರಿಗೆ. ನಾನು ದೇವ್ರು ನಂಬೋದಿಲ್ಲ, ಭಕ್ತಿ ನಂಬ್ತೀನಿ, ನಂಬಿಕೆ ಮೂಢನಂಬಿಕೆ ನಂಬಲ್ಲ ನಾನು. ಮೇಲೆ ಅಂತರ ಹಾಕೊಳ್ಳಿ, ಮನೆಗೊಂದು ಫೋಟೋ ಹಾಕಿ. ನಿಮಗೂ ಒಗ್ಗಟ್ಟಿದ್ದಾರೆ ನನಗೆ. ನಾನು ಇನ್ನೊಂದು ಹೇಳ್ತೀನಿ ಲೈವಲ್ಲಿ ನೋಡಿ. ನನಗೆ ಉತ್ತರ ಕನ್ನಡ ಯಾರೇ ಬಂದರು, ಕುಂದಾಪುರ, ಉಡುಪಿ ಆ ಕಡೆ ಎಲ್ಲ ಸಮುದ್ರದಲ್ಲಿ ಮೀನು ಹಿಡಿತಾರಲ್ಲ ಗ್ಯಾಂಗ್ಗಳು, ಅವ್ರು ಮೀನು ತಗೊಂಬತ್ತು. ನಂಗೆ ಮೀನು ತರೋದು ಹೆಂಗೆ ಗೊತ್ತರ? ಚೀಲದಲ್ಲಿ ತರೋದು ಗೌಡ. ನಾನು ಚೀಲ ತಗೊಂಡು ಕೊಡ್ತೀನಿ, ಚೀಲದಲ್ಲಿ ಪಾರ್ಸಲ್ ಬರುತ್ತೆ ನನಗೆ. ಮೈಸೂರು ಮಂಡ್ಯದಿಂದ ಇದೇ ಬರೋದು ಮೊಟ್ಟೆ. ನಾನು ಊಟ ಪ್ರಿಯ. ನಿಮ್ಮ ಇದೇ ಬರುವಾಗ ಮೀನು ತಿಂತೀರಲ್ಲ, ಟ್ರೈ ಮಾಡ್ತೀನಿ, ತಾಂಬರ್ತೀನಿ. ನಾವ ಸರಿ ಬರ್ತೀನಂತೆ. ಈಗಿಲ್ಲ, ಭಾಳ ದಿನ ಆಯಿತು. ಗಾಡಿ ಓಡಿಸುವಾಗ 17 ವರ್ಷ ಲಾರಿ ಬಿಟ್ಟಾರೋದು. ಅವಾಗ ಬರ್ತಾ ಇದ್ದೆ ಲಾರಿಗೆಲ್ಲ ಮಂಗಳೂರಿಗೆ. ಮೆಣಸು ತುಂಬಕ್ಕೆ, ಮಲಾಸ್ ತುಂಬಕ್ಕೆ, ಮೆಣಸು ತುಂಬಕ್ಕೆ. ಪುತ್ತೂರು ಬರ್ತದಲ್ಲ, ಪುತ್ತೂರಲ್ಲಿ ಬರುವ ಒಮ್ಮೆ ಬರುವ. ಅದೃಷ್ಟ ಇದ್ರೆ ಒಂದು ಸ್ವಲ್ಪ ಅನ್ನ ತಿನ್ನುವ. ಆಗ್ಬೋದಾ? ಇನ್ನೂ ಹೇಳ್ತೀನಿ ನೋಡಿ. ಮನೆಗೊಂದು ಫೋಟೋ ಗಡಿಯಾರ ತಂಗಿಡಿ ಮರ್ತೋಗುತ್ತೆ. ಬೋರ್ಡ್ ಹಾಕಬೇಕು. ನೀನು ನಮ್ಮ ಅಣ್ಣನೂ ಮರ್ತಿಲ್ಲ, ಇವನೇ ಮತ್ತೆ ಒಬ್ಬರೇ ಬಂದು ಇವನೇ ಯಾರು
ಜೋಗಿಯ ಕೊಡಬೇಕು. ತುಂಬ ಮೊನ್ನೆ ಯಾರು ಡೆಸ್ಕಲ್ ಕೊಡೋಲ್ಲ ಅವತ್ತು ಕೈಲಾಗಿ ಸೇವೆ ಮಾಡುವ ಕೈಲಾಗಿ ಸೇವೆ ಸಹಾಯ ಮಾಡುವ ಇವತ್ತು ನಿಮ್ಮ ಅತ್ತೆ ಸಾಕ್ತಿದ್ಯಾ? ಅಲ್ಲಿ ಬಾವರ್ ಮನೆ ನಮ್ಮ ಮನೆ ಎರಡು ಮನೇಲೂ ಅವ್ರ ಎರಡು ಸಾಕ್ರು ಅತ್ತೆ ಹೊಡ್ಕೊಂತಾರಂತೆ. ದೂರ ಅವರೇ ಮನೆ ಒಂದೇ ಏನು ಕೊಡಲ್ಲ ಈಗ ಅತ್ತೆ. ಅವರು ಎರಡು ತೊಂದು ಚೆನ್ನಾಗವ್ರೆ ಎರಡು ಕಡೆನೂ. ನಾನು 2 ಸೀರೆ ಕೊಟ್ಟು ನೀನು ಹೊಡ್ಕೊಂಡು ನಿಮ್ಮ ಅತ್ತಿಗೆ ಹಾಕ್ಕೊಂಡು ನನಗೇನು ಕೊಡೋ ಧರ್ಮ ನಂದು ಬೇಕಿದ್ದು ನಿಂದು ಅಲ್ವಾ? ನಾಲ್ಕಿದಮ್ಮ ಸರಿ ಇಲ್ಲಿಲ್ಲೇ ಇದ್ದಾರೆ. ನೀವೆಲ್ಲ ಬರೋಕ್ಕೆ ಕಾರಣ ಈ ಹುಡುಗಿ. ಯೂಟ್ಯೂಬ್ ನೀವು ಏನು ನೋಡ್ತೀವಿ, ಏನು ಮಾಡಬೇಡ ಅಂತ ಕ್ಲಾಸ್ ಹಾಕಿರ್ಬೋದು. ನೀನು ಕಸ ಬರುವ ನನ್ನ ತಂಗಿ ಯಾರು ಕಸ ಹೊಡೋದು? ಇನ್ನೊಬ್ಬ ಹೊಡೋದು ಯಾರು? ಎರಡು ಕೊಟ್ಟಿಲ್ಲ ಮತ್ತೆ ಇನ್ನೆಲ್ಲ ಬರೀ ಮೊಬೈಲ್ ಕೂತವ್ರೆ, ಕೆಲವು ಮೀಟಿಂಗ್ ಕೂಡ ಬರೋದಲ್ಲ. ಹಾಂ ಉಟ್ಕೊತ್ಕೊತ್ಕೊತ್ ಹೀಗೆ ಭಾಳ ಸಂತೋಷ. ನಿಮ್ಗೆ ಇನ್ನೂ ದೇವರು ಆಯಸ್ಸಾದ ಕೊಡಿ, ಕುಟುಂಬ ಅನ್ನ ಕೊಡಿ. ಅದ ಇದೆಯಾ? ಹಾಂ ಈ ಆಟ ಹೊಸ ವರ್ಷ ಶುಭಾಶಯಗಳು. ನಡೀತದೆಯಾ? ಆಟಗಾಡಿ ಬಂದಿದೆ ಹುಡ್ಕೋ. ಆ ತಾಯಿ ಅದು ವಯಸ್ಸಾಯ್ತಲ್ವಾ? ನಿನಗೆ ಎಷ್ಟು ವಯಸ್ಸು ಮಮ್ಮಿ? ಚಿಕ್ಕ ಹುಡುಗಿ ಇನ್ನೂ ನೀನು ಹುಡ್ಕೋ. ಬನ್ನಿ ಬನ್ನಿ, ಮುಂದೆ ಬನ್ನಿ. ಇದ್ದಂಗೆ ಮೊಸರನ್ನ ಬೆಲ್ಲ ಬಾಳೆಂತಿಲ್ಲ, ಅವನೇ ಎಡಿಟ್ ಮಾಡೋದು. ಹಿಂಗೆ ಬಂದ ಬಂದ ಸರಿ ಕೊಟ್ಟ ಅವನು. ಮೊಸರನ್ನ ಬೆಲ್ಲ ಬಾಳೆಂತಿ ಕಂಪಲ್ಸರಿ ಹೆಸರು ಹೇಳ್ತೀನಿ. ದೊಡ್ಡ ಪವಾಡ ನಿಮ್ಮ ನಂಬಿಕೆ. 2ನೇ ಪವಾಡ ಗಡಿಯಾರ ಟೇವಿಟ ಫೋಟ, 3ನೇ ಪವಾಡ ಮೈ ಮೇಲೆ ಅಂತರ, 4ನೇ ಪವಾಡ ನಿಮ್ಮ ಗಾಡಿಗಳಿಗೆ ಬೈಕ್ಗಳು ಸ್ಟಿಕ್ಕರ್, ಗಾಡಿಗೆ ಫಾಸ್ಟ್ ಆಗ್ತದೆ ಸ್ಟಿಕ್ಕರ್, ಬೈಕಿಗೆ ಸಿಂಗಲ್ ಸ್ಟಿಕ್ಕರ್. ಆಕ್ಸಿಡೆಂಟ್ ಆಗುತ್ತೆ, ತೊಂದರೆ ಆಗೋದಿಲ್ಲ. ತೇರ್ತ ಹೊಳೆಯಲ್ಲ ಅಕ್ಕಪಕ್ಕ ಮನೆ ಕೊಡಿ, ಯಾವನ್ನೇ ಬಗ್ಗೋದು ಕೊಡಿ. ಮಾಟ ಮಂತ್ರ ಆಗಿದ್ರೆ ಅಲ್ಲಿ ಗಂಟಗ ಮಾಡಿದೀವಿ. ಕಾಡ್ಕ ಹೋಗ್ತಾರೆ, ನೀರು ಬರುತ್ತೆ, ಜನಗಳ ಆಗ್ಬಿಡುತ್ತೆ ಅಲ್ಲ. ನೀರೇ ಮುಟ್ಟವ ನಾಚಿಗಿರ್ತಿಯಲ್ಲ, ಈಗಲೇ ನಾಚ್ಕೊಂಡು ಇನ್ನೂ ರೆಡಿ ಕಡಿತಾನ ಕಡಿತಾನ ದೊಡ್ಡಪ್ಪ ಅಂತ ಹೇಳ್ಕೊಡು. ಬರೀ ಅಳಿತ ಮುಂದಕ್ಕೆ ಅವನು ಅಂತ ಬುದ್ಧಿ ಕಳ್ಸಿದ್ಯಾ? ಲೇ ಕಂಪ್ಲೇಂಟ್ ಕೊಡ್ತಾರ ಕಳೆ ಎಲ್ಲಿ ಬೇಡ ಮುಟ್ಸಲ್ಲ ನಾವು ಇದ್ದಮ್ಮ ನಿನ್ನ ಮಾಡಂಗಿಲ್ಲ, ಗಮನ ಕೊಡ್ತಾರೆ. ಸಿಗುತ್ತೆ ಎಲ್ಲರಿಗೂ? ಬಾ 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 ಚೆನ್ನಾಗಿದೆಯಾ? ಬಾ 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 ಸಿಗುತ್ತೆ ತಂಗಿ, ಸಿಗ್ತಾನಮ್ಮ. ಬಾ ಯಾಕೆ ಅಲ್ಲಿಟ್ಟಿದ್ಯಾ? ಏ ನಾನೇನು ಅಲ್ಕೊಂಡು ಹೋಗಲ್ಲ. ಗಂಡು ಮಗು ಬೇಕು ಅಂತ ಹೇಳಿದ್ದೆ. ಹೆಣ್ಮಕ್ಳು ಮೂರನೇ ತಂದಲ್ಲಿ ಬೇಡ್ಕೊಂಡು ಹೋಗಿದ್ವಿ. ಗಂಡು ಮಗು ಆಗಲಿ ಅಂತ ಆಯ್ತು, ಕಮಿಷನ್ ಕೊಡು. ಆಯ್ತು ತಲೆ ಕೊಡೋಣ. ಹೆಣ್ಣ ಗಂಡ ಸಾಕೊಳ್ಳೋ ಎಷ್ಟು ಮಕ್ಕಳೆಲ್ಲ ಆಯ್ತಲ್ಲ. ಮಾಡ್ದಲ್ಲ ಮಾಡ್ದ
ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಹೋಗ್ಬಿಡ್ತಪ್ಪ. ಹಾಂ ಹೌದು ಇಲ್ಲಿ ಬಿಟ್ಟು ಹೋಗ್ಬೇಕು ಮುಂದೆ ಕಾಲ ಹಾಂ ಇಲ್ಲಿ ಬಿಡಿ ಸಕ್ಕರೆ ಹಾಂ ಇವತ್ತೇನು ತರ್ತೀನಿ ಅಂತ ಹೋದ ಸರಿ ಹಾಂ ಇವತ್ತೇನು ತರ್ತೀನಿ ಅಂತ ಹೋದ್ರೆ ನಾನು ಬಾರಯ್ಯ ನಂಜುಂಡು ಬಾಳೆ ಬಂದವರೇ ಬಾಗಿಲ ಗಂಟೆ ತೆರೆದವೆ ಅಂದ್ರೆ ನಮ್ಮ ಹೆಣ್ಮಕ್ಳು ಎತ್ತರ ಎಷ್ಟಿದೆ. ಸಂಪಂಗಿ ಕೆರೆಯ ಕೆಳಗೆ ನಂಜುಂಡು ಕೆಂಬತ್ತನೆಲ್ಲ ಬಿತ್ತೋ ಸಂತಾಪನೆ ಕೊಡ್ತಾರ ಹೂವ ಬಂದೆ ಬಂದೆವ ಬನ್ನಿ ಕೊಡು ಬಂದೆ ತುಂಬ ಬಂದಲ್ಲ ಇನ್ನು ನೋಡೋದು ಒಳ್ಳೆ ಬಿಡಮ್ಮ ಬಮ್ಮ ಆಫ್ ಮಾಡಿ ಚಿತ್ರದುರ್ಗ ಡಿಸ್ಟಿಕ್ಕು ಮೊಳಕಾಲ್ಮೂರು ತಾಲೂಕು ಗುಂಡ್ಲೂರು ಗ್ರಾಮ ನಮ್ಮದು. ನೋಡಿ ಅಂದಾದ್ರೆ ಅನ್ಕೊಂಬಿಟ್ಟಿದ್ದಂತ ಇದೆ ಫಸ್ಟ್ ಇನ್ನೂ ಬಂದಿಲ್ಲ ಏನು ಅಂದ್ಕೊಂಡಿದ್ರಿ? ಏನೋ ಇಲ್ಲಿಗೆ ಒಂದು 2,000 ಹಾಕಬೇಕು ಇಟಿಗೆ ಅಂದ್ಕೊಂಡಿದ್ವಿ ನಾವು. ಹಂಗಾಗಿ ಕೊಡ್ಬೇಕನ್ನಿಸ್ತು, ಕೊಟ್ಟಿದ್ದೆ ನಾವು. ಮೊಳಕಾಲ್ಮೂರಿಂದ ದೇವಸ್ಥಾನ ನೋಡಿಲ್ಲಂತೆ ಬರೀ ನೋಡಿ ಗಂಡೆ ಹೆಂಡತಿ ಸೇರ್ಕೊಂಡು ಒಂದು 2,000 ತಗೊಂಬಂದು ಪುಣ್ಯಾತ್ಮ ಅಲ್ಲಿಂದ ಬರಬಾರ್ದು ಅಂತ ಜನ ಕೇಳೋದಿಲ್ಲ. ಬಟ್ ನಿಮ್ಮ ಪ್ರೀತಿ ಮುಂದೆ ಇದೆಲ್ಲ ಶೂನ್ಯ, ದುಡ್ಡು ಶೂನ್ಯ, ಇದೆಲ್ಲ ಅರಮನೆ ಶೂನ್ಯ, ಜೀವನ ಶೂನ್ಯ ಅನ್ಸ್ಬಿಡುತ್ತೆ. ಈ ಜನ ತೋರ ಪ್ರೀತಿ ಮುಂದೆ ಯಾವುದಿಲ್ಲ. ಅಂದರೆ ಯಾರೊಬ್ಬ ಕೇಳ್ತಿದ್ದ ನನ್ನ, ಯಾಕೆ ಡಾಕ್ಟ್ರೇಟ್ ಬೇಡ ಅಂತೀರಾ ಅಂತ. ಮತ್ತೆ ನೆನ್ನೆ ಕೇಳ್ದೆ, ಡಾಕ್ಟ್ರೇಟ್ ತಗೊಂಡು ಏನು ಮಾಡೋಣ? ಜನ ಕೂಡ ಪ್ರೀತಿ ಮುಂದೆ ಯಾರು ಡಾಕ್ಟ್ರೇಟ್ ಒಳ್ಳೆ ತಾಯಿ ತಂದೆ ಇದು ಸಾಕು, ಅಣ್ಣ ತಮ್ಮಡಿ ಇಂಥದ್ದು ಸಾಕು. ಅಂದರೆ ಅಲ್ಲಿ ಮೊಳಕಾಲ್ಮೂರಿಂದ ಬಂದೇನೆ. ಇವನು ಫೋನ್ ನಂಬರ್ ಯಾರ ಮೊಳಕಾಲ್ಮೂರಲ್ಲೂ ಇದಕ್ಕೆ ಅಕ್ಕಪಕ್ಕ ಬೇಕಿದ್ದರೆ, ಅಡ್ವರ್ಟೈಸ್ಮೆಂಟ್ ಅಲ್ಲ, ಇಂಥ ಬಡಪಾಯಿ ನೋಡಿ ಈತ ಡ್ರೈವರ್ ಇವನು, ಯಾರಾದ್ರು ಬೇಕಿದ್ದರೆ ನೋಡಿ. ಈ ಮೊಳಕಾಲ್ಮೂರಿಂದ ಬಂದಿದೆ. ನಂಬರ್ನ ಹಂಗೆ ಕನ್ನಡ ಹೇಳಕ್ಕೆ ಬರುತ್ತಾ? ಹೇಳಿ ಹಿಂಗೆ ನಂಬರ್ ಹೇಳಿ. 9901 25 07 82 ತಿಪ್ಪೇಸ್ವಾಮಿ ಅಂತ. ಇನ್ನೊಮ್ಮೆ ಹೇಳಿ ಮೆಲ್ಕೆ. 9901 25 07 82. ಮೊಳಕಾಲ್ಮೂರು ತಾಲೂಕಲ್ಲಿ, ಮೊಳಕಾಲ್ಮೂರು ಡಿಸ್ಟಿಕಲ್ಲಿ, ಚಿತ್ತೂರು ನಿಮ್ಮ ಬಳ್ಳಾರಿ ಡಿಸ್ಟಿಕ್ ಅಂತ ಮೋಸ್ಟ್ ಅಲ್ವಾ? ಚಿತ್ರದುರ್ಗ ಡಿಸ್ಟಿಕಲ್ಲಿ ಬೇಕಿದ್ರೆ ಅಲ್ಲಿ ಇಟ್ಟಿಗೆ ನೋಡಿ, ಒಳ್ಳೆ ಇಟ್ಟಿಗೆ ಭಾಳ ಚೆನ್ನಾಗಿದ್ದಾವೆ. ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ. ಈಗ ನಮಗೊಂಚೂರು ಸಹಾಯ ಮಾಡ್ಯಾರೆ. ನಾವಲ್ಲಿ ಯಾರೋ ಇದ್ದರೆ ಬಡಪ ಇದ್ದರೆ ಈತ ಮನೆಯಲ್ಲಿ ಇದ್ದು 30 ಜನಕ್ಕೆ ಅನ್ನ ಹಾಕ್ಕೊಂಡು 30 ಜನ ಇಸ್ಕೊಂಡು ಇಂಥ ಅಂದರೆ ಒಳ್ಳೊಳ್ಳೆ ಕೆಲಸಗಾರ ಸಿಕ್ಕ್ಯಾರೆ ಅನಿಸುತ್ತೆ. ಕೆಲಸಗಾರರೇ ಇವತ್ತಿನ ಕಾಲಕ್ಕೆ ನಾನು ತಿಳ್ಕೊಂಡ್ರೆ ಏನಂದರೆ, ಕೆಲಸಗಾರ ನಿಯತ್ತೆ ಮಾಲೀಕನ ಸಂಪತ್ತು ಅಂತ. ಲಾರಿಗಳ ಮೇಲೆ ಚಾಲಕರಾಗಿದ್ದಾಗ ಹೇಳ್ತಾ ಇದ್ದು ನಾನು, ಡ್ರೈವರ್ ನಿಯತ್ತು ಮಾಲೀಕನ ಸಂಪತ್ತು ಅಂತ ಹಾಕಿದ್ರು. ಬಟ್ ನಾನು ತಿಳ್ಕೊಂಡ್ರೆ ಕೆಲಸಗಾರ ಒಳ್ಳೆ ಸಿಗಬೇಕು. ಒಳ್ಳೆ ಕೆಲಸಗಾರ ಸಿಕ್ಕಿದಾಗ ಬಂದು ಡ್ರೈವರ್ ಇಳಿಸ್ತಾನೆ ಪುಣ್ಯಾತ್ಮ. ಅವನು ಡ್ರೈವರ್ಗಳು ಇಳಿಸಿದಾಗ ಇಂಥ ಪುಣ್ಯಾತ್ಮರು ಒಳ್ಳೆ ಸಪೋರ್ಟ್ ಮಾಡಿದಾಗ ಒಂದು ಉದ್ಧಾರ ಆಗ್ತಾನೆ. ಆವರಣ ಸಾಕ್ಷಿ ಇಲ್ಲ, ನಾನಿನ್ನೂ ಸಾಕ್ಷಿ ಆಗಿಲ್ಲ. ಯಾಕೆ ನನಗೆ ಕೆಲಸಗಾರ ಸಿಕ್ಕಿರೋದೆಲ್ಲ ಯಾಕೆ ಗೊತ್ತಾ? 10 ಗಂಟೆಗೆ ಬರೋದು 6 ಗಂಟೆ ಟೈಮ್ ನೋಡೋರು ಸಿಕ್ಕಿರೋದು ನನಗೆ. ಓಕೆ, ಸಾಧ್ಯವಾದರೆ ಈಗ ಮುಂದಕ್ಕೆ ಒಳ್ಳೆ ಸಿಕ್ಕಬೇಕು. ಕೆಲಸ 1 ಗಂಟೆನ ಮಾಡಿ ನಿಯತ್ತಾಗಿ ಮಾಡಬೇಕು. ಯಾರು ಮೊಳಕಾಲ್ಮೂರು ಅಲ್ಲಿ ಇಟ್ಕೆ ಬೇಕಾದರೆ ಈ ಥರ ನಂಬರ್ ಹಾಕಿದ್ದೀವಿ, ಸ್ವಲ್ಪ ಸೇವ್ ಮಾಡ್ಕೊಳ್ಳಿ. ಒಂದು ಕನ್ನಡದಲ್ಲಿ ಅಣ್ಣ ಹೇಳೋದು ಇಂಗ್ಲೀಷ್ ಕನ್ನಡ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಭಾಷೆಯಲ್ಲಿ ಹೇಳಿದ್ದಾನೆ. ಯಾರು ಇಟ್ಕೆ ಬೇಕಾದ್ರೆ ಉತ್ತಮವಾದ ಇಟ್ಕೆ ಒಂದು ಸ್ವಲ್ಪ ಇಟ್ಕೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅನ್ನೋ ಕ್ಷೇತ್ರಕ್ಕೆ ತಂದುಕೊಟ್ಟೆ ಪುಣ್ಯಾತ್ಮ. ಇಟ್ಕೆಗಳು ಕ್ವಾಲಿಟಿ ಚೆನ್ನಾಗಿದ್ದಾವೆ ಅಂತ ನನಗೂ ಅನಿಸುತ್ತೆ. ವೆಯ್ಟ್ಲೆಸ್ ಅವು ವೆಟ್ಲೆಸ್ ಆಮೇಲೆ ಅಕ್ಕಪಕ್ಕದ ಯಾರು ಹೊಟ್ಟೆರ್ಕೊಬೇಡಿ, ದಯವಿಟ್ಟು ಸಾಕಾರ ಮಾಡಿ. 5 ಜನ ಹೆಣ್ಮಕ್ಳು, ಒಂದು ಗಂಡು ಮಗು ಅಂತೆ ಸಾಕೊಂಡಾನೆ. ಈಗ ಹೆಣ್ಮಕ್ಳಿಗೆ ಮನೆ ಸ್ವರ್ಗ ಅಂತಾರೆ. ಯಾರು ಕೆಟ್ಕೊಂಡು ಹಾಕ್ಬಿಟ್ರಪ್ಪ ಅಕ್ಕಪಕ್ಕರು ದಯವಿಟ್ಟು. ಅಥವಾ ಎಲ್ಲ ಊರಲ್ಲೂ ಎಲ್ಲ ಕ್ಷೇತ್ರಗಳು ಪದೇ ಹೇಳ್ತೀನಿ, ಎಲ್ಲ ಗಾಡಿ ಹಾಕಿ ಹೊಟ್ಟೆಗಿತ್ತೆ ಅಲ್ವನ ಪ್ರದರ್ಶನ ಎಲ್ಲ ಕ್ಷೇತ್ರ ಇದ್ದೀವಿ. ಇಲ್ಲೂ ಇದ್ದಾರೆ, ಯಾರು ಅಲ್ಲಂಗೆ ಕಣ್ಣು ಹಾಕ್ಬಿಡ್ರಿ. ನಾವೇನು ತಾಯಿ ನಮ್ಮ ಇದ್ದಾಳೆ ಇಲ್ಲಿ ಈತನಿಗೂ ಸಾಕಾರ ಮಾಡಿ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ದಯವಿಟ್ಟು ಸುಮ್ಕಿರಿ. ಹೆಂಗೆ ದುಡ್ಕೊಂಡು ಜೀವನ ಮಾಡ್ತಾರೆ 5 ಹೆಣ್ಮಕ್ಳು ಅಂತೆ ಅಲ್ವಾ? ಕರೆಕ್ಟಾ? ಮಾಡೋಣ ಹಾಂ, ನಮಗೇನು ಕೊಡ್ರಿ. ಏನು ಹೊಟ್ಟೆಗಿದ್ದಾರ ನೀವು ಹೀರೆಗಾದ ಹಾಕಿದ್ರಿ. ಮುಂಚೆ ಕಾಣ್ತಾರ ಅಪ್ಪನಿಗೆ
ಸೌಕರ್ಯ ಇದಾರಪ್ಪ ನೀರಿದಾವ ಸೌಕರ್ಯಗಳೇ ಅವನು ಕವಾಗ ಮಡಿಗೆ ಕೊಟ್ಟರು ಸರ್ ಓ ಅವ್ರು ತಿನ್ನಲ್ಲ ಅವ್ರು ತಿನ್ನಲ್ಲ ಅವ್ನಿಗೆ ಕಬಾಬ್ ಮಾಡ್ಕೊಡ ಸಿಗ್ತಾ ಇಲ್ಲ ಏನು ಮಾಡೋಣ ನಮ್ಮ ಬೀಗರು ನಿಮ್ಮ ಕಡೆ ಅವರು ಹೊಲದಿರೋದು ನಮ್ಮ ಮಗಳೇ ನಮ್ಮ ಲಾಸ್ಟ್ ಟೈಮ್ ಕೊಟ್ಟಿರೋದು ಕರೆಯಲ್ಲಿ ಮನೆ ತಿಂದ ಕೊಂಡವ ನೋಡಿ ಯಾರು ಅನಾರೋಣ ಅಲ್ವಾ ಹಾಂ ನನ್ನ ತುತ್ತು ಅನ್ನದ ಮೇಲೆ ರೋಮ ಬೆಳೆದಿರುತ್ತೆ ನೋಡಿ ಅಲ್ಲ ನೋಡಿ ನಮ್ಮನೆ ಅದೃಷ್ಟ ನಮ್ಮನೆ ಹಬ್ಬದ ನಿಮಿಷ ಇರುತ್ತೆ ಅಂದರೆ ತಾಯಿ ನಮ್ಮನೆ ಎಡೆ ರಾತ್ರಿ ಎಡೆ ನೆನ್ನೆ ಗ್ಯಾಸ್ ಇರಲ್ವಲ್ಲ ಭಾಳ ಬೇಜಾರಾಗ್ಬಿಡ್ತು ಎಷ್ಟು ಜನ ಮಕ್ಕಳು ಜನಗಳು ಊಟನೇ ಕೊಡೋಕ್ಕಾಗಲಿಲ್ಲ ಅಲ್ವಾ ಹಂಗೆ ಕಳಿಸ್ಬಿಟ್ಟಿದ್ದಾನೆ ಸರ್ ಪ್ರಸಾದ ಕೊಡ್ತಾರೆ ಅಂತ ಹಂಗೆ ಬಂದಿರ್ತಾರೆ ಹಂಗೆ ಹೋಗ್ಬಿಟ್ರಲ್ಲ ಯಾರು ಸನ್ಮಾನ ಮಾಡೋಬೇಡ ಗೌರವ ಕೊಡೋಣ ಯಾರಿಗೆ ಗೊತ್ತಾ ದೇಶ ಕಾಯ್ತಿಲ್ವ ನೀವು ಮೊಬೈಲು ಯೂಟ್ಯೂಬು ಬಿಗ್ ಬಾಸು ಅವ್ನು ಬಂದ ಇವ್ನು ಬಂದ ಇವರ ಬಂದ ಕುಂದಾಡ್ತೀರ ನೀವು ಕುಂದಾಡಕ್ಕೆ ಕಾರಣ ಅವರು ಯಾರು ದೇಶ ಕಾಯ್ತಿರೋದು ರೈತರು ಕೆ.ಬಿ ಕೆಲಸ ಮಾಡ್ತಾನೆ ಕರೆಂಟ್ ಬಂದಿಲ್ಲ ಅಂತ ಬೈಕಂತೀರಿ ನೀವು ಅಲ್ಲಿ ಕರೆಂಟ್ ಅವ್ರಿಗೆ ಹೊಡಿತಾ ಇರುತ್ತೆ ಕರೆಕ್ಟ್ ಅಲ್ವಾ ಪೈಲಟ್ಗಳು ಹೌದಲ್ವಾ ಇಂಜಿನಿಯರ್ಗಳು ಸಂಬಳವಾಗಿ ಇಳಿದಿದೆ ಆಮೇಲೆ ಇಲ್ಲಿ ಮೊನ್ನೆ ಒಂದಿಬ್ಬರು ಯಾರೋ ಮಂಗಳೂರು ಮಲ್ಪೆಲ್ ಇನ್ನ ಬೇರೆ ಮುಸ್ಲಿಮ್ಸ್ ಹಿಂದೂ ಯಾವುದೇ ಊರಿಗೆ ಯಾರೇ ಬಿದ್ದಿದ್ರು ಅವ್ರನ್ನ ಎತ್ತಾರಂತೆ ಪುಣ್ಯಾತ್ಮ ಅವ್ರಿಗೆ ಸನ್ಮಾನ ಮಾಡ್ತಾರ ಅವ್ರಿಗೆ ಮಾಡೋದಿಲ್ಲ ಯಾಕೆಂದ್ರೆ ಅವರು ಜನಸೇವಕರು ಇದಾರೆ KSRTC ಡ್ರೈವರ್ಗಳು ರಾತ್ರೆಲ್ಲ ಸಾರಿ ಹಾರಿ ಅವ್ರು ಸ್ವತ್ತ ನಿಂತು ಗೆಟ್ಕೊಂಡು ಸಾವಿರಾರು ಜೀವ ಉಳಿಸ್ತಾರೆ ಅವ್ರನ್ನೆಲ್ಲ ಸಾಧಕರಲ್ಲ ನಿಮಗೆ ಅವ್ರು ಬಂದು ನಿಮಗೆ ಗಮನ ಇರೋದಿಲ್ಲ ನಿಮ್ಮ ಅಪ್ಪ ಅಮ್ಮನೇ ಸಾಧಕರಲ್ಲ ಅಲ್ವಾ ಇನ್ನೊಂದ್ಸರಿ ನೋಡಿ ಪ್ರಪಂಚ ಹಿಂಗೆ ಬೆಳೆದ್ರೆ ಮುಂದೊಂದು ಕಷ್ಟ ನೋಡಿ 30 ಜನ ಕೆಲಸ ಕೊಡ್ತಾನಂತೆ ತಮ್ಮ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇವನು ಎಲ್ಬೋಲ್ಡ್ ನಾನು ಎಲ್ಬೋಲ್ಡು ಇವನಿಗೆ ಇಂಗ್ಲೀಷ್ ಬರಲ್ಲ ನಂಗೆ ಇಂಗ್ಲೀಷ್ ಬರಲ್ಲ ಇವನು ಬರೀ ಯೂಟ್ಯೂಬಲ್ಲಿ ನೋಡಿ ದೇವಸ್ಥಾನ ಕಟ್ತೀವಿ ಅಂತೇಳಿ ಎರಡು ಸೈಡ್ಗೆ ತಗೊಂಡು ಮಣ್ಕೋಲಮೂರಿಂದ ಬಂದಿರ್ತಾನೆ ಜೊತೆಗೆ ಇಬ್ಬರು ಕೆಲಸ ಬಂದಿರ್ತಾರೆ ಈ ಡ್ರೈವರ್ ಬರಲಿ ನಂತರ ಡ್ರೈವರ್ ಇವ್ನು ಚಾಲಕ ಇವ್ನು ನೋಡಿ ಇಟ್ಕೆನ ಇವನೇ ಇಳಿಸ್ಬಿಟ್ಟ ನೀವು ಇಟ್ಕೆ ಇಳಿಸ್ತೀರಾ ಅಂದರೆ ಗಂಡ್ಮಕ್ಳು ಹೊಡಕ್ತೀರಿ ಗಂಡ ಮುಂತ್ರಿ ಹೆಣ್ಮಕ್ಳಿಗೆಲ್ಲ ಮೊಬೈಲ್ ಬಿಟ್ಟಿರೋದಿಲ್ಲ ನೀವು ಯಾಕಂದ್ರೆ ಈ ಪರಿಸ್ಥಿತಿ ಹೆಂಗೈತಿ ಅಂದರೆ ಉಗುರು ಬಣ್ಣ ಹೋದ್ರೆ ಹೆಣ್ಮಕ್ಳು ಗಂಡು ಕೊಟ್ಟು ಗಲಾಟೆ ತಲೆ ಕೂದಲು ಬಣ್ಣ ಹೋದ್ರೆ ಗಂಡ ಹೆಂಡತಿ ಕೊಟ್ಟು ಗಲಾಟೆ ಈಗ ಅಲ್ವಾ ಯುಗಾದಿ ಮಾಡೋ ಯಾರು ರಂಗೋಲಿ ಬಿಡೋದಿಲ್ಲ ಯಾಕಂದ್ರೆ ಕೇಕ್ ಈಸಿ ಕಟ್ ಮಾಡ್ತೀರಿ ಈಸಿ ಅಲ್ಲ ಮೈಕೈನ ಹೋಗೋದಿಲ್ಲ ರಾತ್ರಿ 4 ಗಂಟೆಲೆ ಹೆಣ್ಮಕ್ಳೆಲ್ಲ ಒಂದಾಗಿ ಚೀಟ್ಗಳು ಮಾಡಿದೆ ಗಂಡು ಮಕ್ಳು ಎಣ್ಣೆ ಹೊಡೆಯಕ್ಕೆ ಕಣ್ಣ ಮನೆ ಬಾಟ್ಲಿ ಸಕ್ಕೆ ಅಲ್ವಾ ಕರೆಕ್ಟ್ ಅಲ್ವಾ ಯುಗಾದಿ ಯಾರು ರಂಗೋಲಿ ಬಿಡ್ತೀರ ಒಬ್ರು ರಂಗೋಲಿ ಬಿಡ್ತೀರಾ ಅಂತ ಅಲ್ಲಿ ಕಲ್ಲಾಗಿ ರಂಗೋಲಿ ಬಿಡ್ತೀರಾ ಅಂದರೆ ಹುಡುಗಿ ರಂಗೋಲಿ ಹಿಂಗಂತಾರೆ ಬೆಳಿಗ್ಗೆ ಒಬ್ಳು ಮುಗೀತು ರಂಗೋಲಿ ಬಿಡೋದಿಲ್ಲ ಕಸ ಬಿಡೋದಿಲ್ಲ ನೀವು ಸ್ವಲ್ಪ ದಿವಸ ಕಾಯಿರಿ ಸಿಗೋದೇ ಇಲ್ಲ ಪ್ರಯತ್ನ ಪಡೋಣ ಏನೋ ಇನ್ನು ಸ್ವಲ್ಪ ಸೇನ ಎಲ್ಲ ಮಕ್ಕಳು ಇಂಜಿನಿಯರೇ ಕೆಲಸ ಮಾಡೋಣ ಯಾವನೂ ಇಲ್ಲ ಎಲ್ಲರ ಅಪ್ಪ ಅಮ್ಮ ಹೊಡೆಯರೇ ಅಂತರ ಮಧ್ಯೆ ಜೋರಾಗಿ ಒಂದು ಮನಸ್ಫೂರ್ತಿಯಾಗಿ ನೋಡಿರ್ತೀರಿ ಮೇಲ್ಗಡೆ ದೇವಸ್ಥಾನ ಆಗ್ತಾ ಇರುತ್ತೆ
ಇಲ್ಲಿ ಹೇಳ್ಬಿಡ್ತೀನಿ, ಪದೇ ಹೇಳೋದಿಲ್ಲ. ಇಲ್ಲಿ ಭಾಳ ಜನ ತೊಂದರೆ ಕೊಡೋದಕ್ಕಿಂತ ನಮ್ಮ ಜಮೀನು ನಮ್ದಲ್ಲ. ಅವ್ರು ಇಷ್ಟೇನ ಬಿಟ್ಟಿದ್ದಾರೆ, ರೋಡ್ ಬರ್ತಿರೋ ರೋಡು ನಮ್ದಲ್ಲ, ಅನಿವಾರ್ಯ ರೋಡ್ ಬಿಟ್ಟಿರ್ತಾರೆ. ನಾವು ನಮ್ಮೂರು ಜನಗಳನ್ನ ಬೈಯೋದು ಯಾಕೆ ಇಷ್ಟ ಸಹಿಸ್ಕೊಂಡ್ಯಾರ ಅವರು. ಆಮೇಲೆ ನೀವು ಸರಿ ಇಲ್ಲ, ನಮ್ಮೂರ ಮೇಲೆ ನೀವು ಬೈಯೋದು. ಇನ್ಕಂದ್ರು ಊರೊಳಗೆ ಬರ್ತಾರೆ ಕಾರರು ಗೊತ್ತಿರುತ್ತೆ. ಯಾವುದೇ ಹಳ್ಳಿ, ನಮ್ಮೂರು ಅಂತಲ್ಲ, ಯಾವುದೇ ಹಳ್ಳಿ ಕಡೆ ಜನರು ಅಷ್ಟು ಬುದ್ಧಿವಂತರಿರೋದಿಲ್ಲ ಅವಂತಮ್ಮ. ನಡ್ಕೊಂಬರೋ ವಯಸ್ಸಾರಿರ್ತಾರೆ, ಮಕ್ಕಳ ಮೇಲೆ ಬರ್ತಾರೆ, ದನಕಾರ ಬರ್ತಾ ಇರ್ತಾರೆ. ಯಾವುದೇ ಊರು, ನಮ್ಮೂರಿಗೆ ಅಂತಲ್ಲ, ಯಾವುದೇ ಊರು ನಿಧಾನಕ್ಕೆ ಬನ್ನಿ. ಮೊನ್ನೆ ಒಂದು ನಾನೇ ಏಟಾಡ್ಕಾರ ಬರ್ತೀನಿ, ಅವನ ಬಂದ ಹಂಗ ಸಿಕ್ಕಿ ಹೊರಕೊಟ್ಬಿಟ್ಟು ಹಂಗೆ ಬರ್ಲಕ್ಕ ಅವನು. ಏನು ಊರು ಅನ್ಕೊಳ್ಳೋದಿಲ್ಲ, ದೊಡ್ಡಸಿ ಬೇಡ, ದಯವಿಟ್ಟು ನಿಧಾನಕ್ಕೆ ಹೋಗಿ. ಗೊತ್ತಿರುತ್ತೆ ನಿಮಗೆ, ಮೇಲ್ಗಡೆ ರಸ್ತೆ ಹೆಚ್ಚಾಗಿ ಒಂದು ಜಮೀನು ತಗೊಂಡಿದ್ದು ನಿಮ್ಮ ಸಹಕಾರದಿಂದ ಕೊಡ್ತಿರಲ್ಲ, ಹೊಸ ಮಾಡಿ ಇಸ್ಕೊಂಡಿದ್ದೀವಿ. ಅಲ್ಲಿ ದೇವಸ್ಥಾನ ಕಟ್ತಾ ಇರ್ತೀವಿ ನಾವು. ಅದಾಗತ್ತಾ? ದುರ್ಗಾ ಸ್ಥಳ ಮೇಲೆ ಇರುತ್ತೆ ಅಲ್ಲಿ. ಯಾಕೆ ಗೊತ್ತಾ? ಯಾಕೆ ಮೇಲೆ ಹೋಗುತ್ತೆ ಹೇಳ್ರಿ? ಎಷ್ಟೋ ಜನ ನಡ್ಕೊಬರಕ್ಕಾಗ್ತಾ ಇಲ್ಲ, ಹಳದ ಬರ್ತಾರೆ, ಬಾಣಂತಿಯರು ಬರ್ತಾರೆ, ಬಸ್ಸನ್ಸ್ ಬರ್ತಾರೆ, ಮುದುಕರು ಬರ್ತಾರೆ ಅಂತ. ಇನ್ನೊಂಚೂರು ಅನುಕೂಲ ಯಾರಿಗೆ ಗೊತ್ತಾ? ಜಲ್ದಿ ಹೋಗೋರು ಇರ್ತಾರಲ್ಲ, ಜಲ್ದಿ ಹೋಗೋರು ಅನುಕೂಲ ಆಗಲಿ ಅಂತ ಮಾಡಿದ್ದೀನಿ. ಇನ್ನು ಕೆಲವರು ಬರ್ತಾರೆ, ಗಂಡು ಕರ್ಕೊಂಡು ಒಂದು ಅಕ್ಕ ಬರ್ತಾಳೆ, ನಮ್ಮ ಅಕ್ಕನಂಗೆ ನಮ್ಮ ಹಸ್ಬೆಂಡ್ನ ಕರ್ಕೊಂಬರ್ರಿ ಅಂತ. ತಡೆಯಮ್ಮ ಕಾಯಕ್ಕೂ ಆಗಲ್ಲ, ಕರ್ಕೊಂಬರಕ್ಕೂ ಆಗಲ್ಲ, ಮಕ್ಕಳು ಬರಲ್ಲ ಅಂತ ಒಬ್ರು. ಆಮೇಲೆ ಅಪ್ಪ ಅಮ್ಮ ಕರ್ಕೊಂಬರಕ್ಕೆ ಮಕ್ಕಳು ಬರೋದಿಲ್ಲ, ನಾವು ಕರ್ಕೊಂಬರಕ್ಕಾಗೋದಿಲ್ಲ. ಅದಕ್ಕೆ ಅಲ್ಲಿಂದ ಕರ್ಕೊಂಬರಲ್ಲೇ ಜಗಳ ಆಡ್ತಾರೆ. ನಾವು ನೋಡಿ ಹೆಂಗಿದೆ ಆಚಾರ, ಆಸ್ತಿ ಬಸಣ ಅವರು ಕರ್ಕೊಂಬರೋರು ನಾವು. ಅವ್ರ ಎಷ್ಟು ಹುಷಾರಾಗುತ್ತೆ ಅಂತ ಬೇರೆ. ಅದಕ್ಕೆ ಮೇಲೆ ನೀವೇ ಬರ್ಬೋದು, ರೋಡ್ ಮಾಡ್ಸೀನಿ. ಅರ್ಜೆಂಟ್ ಹೋಗೋರು ಬಂದು ಹೋಗ್ಬಿಡ್ಬೋದು. ಎಲ್ಲಿಗೆ ಹೇಳಿ? ಕೆಳಿಕ ಮ್ಯಾಕ ಮನೆಗೆ ಹೋಗ್ತಾರೆ ಅಂತ ಅವರು, ಮನೆಗೆ ಹೋಗೋದಿಲ್ಲ. ಎಲ್ಲಿಗಾರ ಹೋಗ್ಬೋದು ನೀವು ಅಲ್ವಾ? ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ಆಧಾರ್ ಕಾರ್ಡ್ ಕೊಡಲ್ಲ ಕಾಯ್ತೀರಿ, ರೇಷನ್ ಕಾರ್ಡ್ ಕೊಡೋಕೆ ಕಾಯ್ತೀರಿ, ಸಿನಿಮಾ ಥಿಯೇಟರ್ ಮುಂದೆ ಕಾಯ್ತೀರಿ, ಆಕ್ಸಿಡೆಂಟ್ ಆದ್ರೂ ಕಾಯ್ತೀರಿ. ಈ ಬೆಳಗ್ಗೆ ಯಾರು ಬಂದಾನಂತೆ ಕಸ ಹೊಡಿತಾವ್ರಲ್ಲಿ, ನನ್ನ ಯಾರು ಸುಸ್ತಾಗಿ ಅಮಾಸಿಸ್ ನಾವು ಏನನ್ನ ಇನ್ನು ಲೇಟ್ ತೆಗಿಯೋದು ಅಂತ ನಾವು ತಡೆಯಪ್ಪ ತೊಳಿತೀರ ಅಂದ್ರೆ ಒಂದು ಸ್ವಲ್ಪ ಹಂಗೆ ತೋರಿಸ್ಬಿಡಿ ಹೋಗ್ಬಿಡ್ತೀವಿ ಬೇಗ ಅಂತಾನೆ. ದೇವ್ರನ್ನ ತೋರಿಸ್ಬಿಡ್ಬೇಕು ಹಂಗೆ ಬೇಗ. ದೇವ್ರ ಕೆಲಸ ಮಾಡಕ್ಕೆ ಯಾರು ಕಲ್ಲೆತ್ತೀರ, ಯಾರು ಕೈತ್ರಲ್ಲ, ಯಾರು ಕಲ್ಲೆತ್ತಾರೆ ಹಾಕೋದ ಎಲ್ಲ ಕೊಳೆ ಆಗುತ್ತೆ ಅಂತ ಎಲ್ಲ. ಅದು ಹೆಣ್ಮಕ್ಳು ಬೇರೆ, ಯಾಕಂದ್ರೆ ನಾನು ದೇವಸ್ಥಾನ ಕಟ್ಟಿರೋ ಹೆಣ್ಮಕ್ಳು ನಾಲ್ಕು ಕಲ್ಲೆತ್ತಾರೆ ಹೆಣ್ಮಕ್ಳೇ. ಗಂಡು ಮಕ್ಳು ಹೆಂಗ್ ಗೊತ್ತಾ? ಕೊರೋನಾ ಬಂದಾಗ 5 ಜನ 10 ಜನ ಇದ್ರು ಕಾರಣ 500 ಜನ ಆಗ್ಬಿಟ್ರು. ಎಲ್ಲ ಉಂಡು ಮಕ್ಕಳು ಅಲ್ಲೇ, ನಮ್ಮ ಮನೆ ಅಲ್ಲೇ ಪಕ್ಕದಲ್ಲೇ. ಮಕ್ಕಳಿಗೆ ಮೂರ್ತಿ ಮೆಲ್ಲಕ್ಕೆ ಮಕ್ಕಳು. ಕಲ್ಲೆತ್ತೀರ ಅಂದ್ರೆ ಹೆಣ್ಮಕ್ಳು ಸೊಂಟ ಬರೋದೇ ಇಲ್ಲ. ಹೆಣ್ಮಕ್ಳು ಗಂಡು ಮಕ್ಳು ಕಲ್ಲೆತ್ತೀರ ಅಂದ್ರೆ ಕೈ ಎಲ್ಲ ಮೊಬೈಲಿಗೆ ಇರೋರು. ಹೋಗ್ಬೇಕಾರೆ ಹೇಳ್ದಂಗೆ ಹೋದ್ರು, ಉಂಡು ಚೆನ್ನಾಗೆ ಬಾತ್ರೂಮ್ ತುಂಬಿಸಿ ಹೋದ್ರು. ಕೊನೆದಾಗ ಹೇಳ್ಬಿಡ್ತೀನಿ, ಬಾತ್ರೂಮ್ ಇಲ್ಲ ಅಂತ ಬೇಕೇ ಬಿಡಿ. ಬಾತ್ರೂಮ್ ಅಲ್ಲಿ ಇತ್ತು, ಯಾರು ಒಬ್ರು ಇದ್ದೀರಾ ಕೈತಿ? ಅಲ್ಲೊಬ್ರು 2 ವರ್ಷ ಬರ ಯಾರಿದ್ದೀರಾ? ಅಲ್ಲಿ ಬಾತ್ರೂಮ್ ಇತ್ತು, ಬಿಡ್ಬಿಟ್ಟ ಥ್ಯಾಂಕ್ಸ್. ಅಲ್ಲಿ ಬಾತ್ರೂಮ್ ಇತ್ತು ಕಾಣತ್ತಾ? ರಿಕ್ವೆಸ್ಟ್ ಮಾಡಿ ಬಾತ್ರೂಮ್ ಕಟ್ಟಿದ್ವಿ. ಅಲ್ಲಿ ನೀರು ಖಾಲಿಯಾರು ನೀವು ಹಾಕ್ಯಬೇಕಾ ನಾವು ಹಾಕ್ಬೇಕ? ನಮ್ಮನ್ನು ಬಂದು ಕೇಳೋರು ಪರವಾಗಿಲ್ಲ, ನಮ್ಮ ಅಪ್ಪನ್ನೇ ಕಳೆದ್ಬಿಟ್ರೆ ಅಪ್ಪ ನೀರು ಹಾಕ್ಬಿಟ್ಟಿದ್ದ, ಕಿತ್ತಾಕ್ಬಿಟ್ಟಿನ ಕಲ್ಲ. ಬಾತ್ರೂಮ್ ಇಲ್ಲ, ಕಲ್ಲು ತೆಗಿತಿದ್ದೆ. ಪುಣ್ಯಾತ್ಮ ರಾಮಣ್ಣ ಅಂತ ಹೇಳಿ ವಯಸ್ಸಾದ ಬಾಬು ಯಜಮಾನ್ ಮನುಷ್ಯ ಲೋಕ ಇತ್ತು, ಕಲ್ಲು ಹಾಕೋಯ್ದಾರೆ, ಕೈ ಬಂದವೆ ಅಂತ, ಕೈ ಸದಾವೆ ಅಂತ. ಕಲ್ಲು ಮೇಲೆ ಹೆಂಡತಿ ಕುಣಿಸಿ ಗಂಡು ಬಂದು ಲೇಟ್ ಆಗುತ್ತಾ ಅಂತಾನೆ, ಗಂಡು ಕುಣಿಸಿ ಹೆಂಡತಿ ಬಂದು ಲೇಟ್ ಆಗುತ್ತಾ ಅಂತಾಳೆ. ಅಡ್ ಬೆಳಂಗಿಲ್ಲ ಇಲ್ಲಿ. ಯಾರೇ ಮಕ್ಕಳೆಲ್ಲ ಅಂತ ಬಂದಿರಿ, ವಿಗ್ರಹ ಏನ್ ನೋಡ್ತೀರಿ ನೀವು ಹಂಗೆ ಮಕ್ಕಳಿರೋದು ನನಗೆ. ಅರ್ಥ ಆಗುತ್ತಾ? ಹೆಂಗಿದೆ 5 ವರ್ಷ 10 ವರ್ಷ ಮಗ ನಂಗೆ, ಹೆಂಗಿದೆ ಕಲ್ಗಳು ಹಂಗೆ ಮಕ್ಕಳಿರೋದು ನನಗೆ. ಒಂದು ಸೊಳ್ಳೆ ಕಡೆ ಇದ್ದಿಲ್ಲ. ದೇವ್ರನ್ನ ಮಕ್ಕಳಾಗ್ತಾವ ಅಂತ ಇಂದ್ಕೊಂಡು ಮಕ್ಕಳಾಗ್ತಾವ ಅನ್ಬೇಡಿ, ಮಗು ಕೊಡವ ಅಂತ ಕೇಳಿ. ಕೆಲಸ ಸಿಗುತ್ತಾ ಅನ್ಬೇಡಿ, ಕೆಲಸ ಕೊಡ್ಸವ ಅನ್ನಿ. ಜನ ದೇವ್ರಿಗೆ ಆಜ್ಞೆ ಕೊಡೋದು. ಮಕ್ಕಳಾಗ್ತಾವ ಅಂತ ಮನೆ ಒಬ್ಳು ಬಂದು ಆಗ್ತಾವ ಹೋಗವ ಅಂದೆ. ಎಷ್ಟಿನಕ್ಕೆ ಆಗ್ತೇವೆ? ಸಾಯಂಕಾಲಕ್ಕೆ ಆಗ್ತದೆ, ಮನೆಗೆ ಹೋಗಿ ಬಂದು ನಗ್ತೀರಿ ನೀವೆಲ್ಲ ಹೇಳಿದ್ರೆ. ಲೈವಲ್ಲಿ ಒಂದು ತಮಾಷೆ ಎಲ್ಲ ಅಂತ ನಮಗೆ ಸಿನಿಮಾ ನೋಡೋಣ ನಿಮ್ಮ ನೋಡೋದ. ಎಷ್ಟಿನಕ್ಕೆ ಆಗ್ತವೆ ಅಂತಾರೆ. ಹಿಂಗೆ ಎಷ್ಟಿನಕ್ಕೆ ಆಗ್ತವೆ ಅಂದ್ರೆ ಏನು ಮಾಡೋದು? ಹಿಂಗೆ ದೇವ್ರನ್ನ ಕೇಳಿ, ದುಡಿಯೋ ಶಕ್ತಿ, ದುಡಿಯೋಕೆ ದಾರಿ, ಯಾವ ಮನೆ ಬಗ್ಗೋದ್ರಿಂದ ಮನ್ಸು ಕೊಡ್ರಿ ಅಂತ. ಏನಲ್ರಿ? ಗೊತ್ತಾಯ್ತಾ? ಅಪ್ಪ ಅಮ್ಮ ಸಿಗಲ್ಲ ಮತ್ತೆ, ದಯವಿಟ್ಟು ಅಪ್ಪ ಅಮ್ಮಗೆ ಅನ್ನ ಹಾಕಿ ನೋಡಿ. ಹೇಳ್ತದ್ದೆ ಅಂದ್ರೆ ನಾನು ನೀವು ಖುಷಿ ಪಟ್ಟೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ. ನಾವೆಲ್ಲ ಅಣ್ತಂಗಳು 18 ಜನ ಇದ್ದೀವಿ ನಾವು, ಎಲ್ಲ ಸೇರಿ 40 ಜನ ಇದೆ ಮನೆಗೆ. ಅವೇ ಕಾರು ಬೈಕ್ಗಳು ನೋಡ್ಬೇಕು ಅಂದ್ರೆ ಅವೇ ಕಾರುಗಳು ನಾನೇ ಡ್ರೈವರು. ಮಂಚ ರಫ್ ಮಾಡ್ಕೊಂಡು ಮಂಚ ಮೇಲಿಲ್ಲ, ನೆಲದ ಕೂತಿದ್ದೆ, ಮಂಚ ಮೇಲೆ ಕೂತಿದ್ದೆ ನಾನು. ಈ ಪುಣ್ಯಾತ್ಮ ಅಪ್ಪ ಅಮ್ಮ ಸಾಕ್ಯಾರಂತೆ ಮುಂದಾದ್ರೆ, ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿ. ನೀವೇನು ಬೇಕಾದ್ರೂ ಓದ್ಕೊಳ್ಳಿ, ಬೇಜಾರಿಲ್ಲ. ಏನು ಬೇಕಾದ್ರೂ ಓದಿ, ಇಂಗ್ಲೀಷಾರ ಓದಿ, ಕನ್ನಡಾರ ಓದಿ, ಅಲ್ಲ ಮಮ್ಮಿ ಡಿಗ್ರಿ ಯಾರ ಮಾಡಿ, ಏನಾರ ಮಾಡ್ಕೊಳ್ಳಿ, ನಿಮ್ಮ ತಾಯಿ ಅನ್ನ ಹಾಕಿ. ಆಯ್ತಾ? ನಿಧಾನಕ್ಕೆ ಹೋಗ್ತೀರೋ ಗಲಾಟೆ ಮಾಡ್ತೀರಾ? ಮತ್ತೆ ಯಾರು ಅರ್ಜೆಂಟ್ ಹೋಗ್ರಿದ್ರೆ ಕೈತಿ? ಅರ್ಜೆಂಟ್ ಹೋಗ್ಬೇಕವ? ಏನು ಗೊತ್ತಾ? ಹೋಗೋ ಟೈಮ್ ಬಂದ್ರೆ 1 ನಿಮಿಷನೂ ಕಾಯೋದಿಲ್ಲ. ನಿಧಾನಕ್ಕೆ ಮನೆಗೆ ಹೋಗಿ, ತಾಳ್ಮೆಯಿಂದ ಮನೆಗೆ ಹೋಗಿ, ಮತ್ತೆ ಬರೋಕ್ಕಾಗಲ್ಲ. 2 ಸರಿ ನೋಡ್ಕೊಂಡು ಹೋಗಿ, 2 ಸರಿ ಮತ್ತೆ ಬರೋಕ್ಕಾಗೋದಿಲ್ಲ ದೇವಸ್ಥಾನಕ್ಕೆ. 6 ಗಂಟೆ ಮೇಲೆ ಕೋಟಿ ಇಕ್ಕೋಣಲ್ಲ, 2 ಸರಿ ಬನ್ನಿ. ಮೊಬೈಲ್ ಆಫ್ ಮಾಡಿ, ಫೋಟೋ ಆಸೆ ಇದ್ದರೆ ಫ್ಲಾಶ್ ಆಫ್ ಮಾಡಿ ಹೊಡ್ಕೊಳ್ಳಿ. ವಿಡಿಯೋ ಕಾಲ್ ಮಾಡಿ ನಿಂತ್ಕೊಂಡು ಬಿಲ್ಡಪ್ ಕೊಡ್ಕೊಬಿಡಿ. ಅರ್ಥ? ಒಂದು ವೇಳೆ ಯಾರೋ ನಿಮಗೆ ಆಸೆ ಬೆಡೆಡ್ ಆಗಿದ್ರೆ, ಆಸೆ ಇರ್ದಿದ್ರೆ ಅಂತಕ್ಕಂಥ ನೋಡಲೇಬೇಕು ಅಂತ ಆಸೆ ಇರೋಕ್ಕಂತಿದ್ರೆ ನನಗೆ ಹೇಳಿ, ನಾವು ತೋರಿಸ್ತೇವೆ. ಅರ್ಥ ಆಗುತ್ತಾ? ಎಲ್ಲರಿಗೂ ಅಲ್ಲ. ಮತ್ತೆ ಮಗ ಮನೆ ಮಲಗೇನು ನೋಡ್ಬೇಕಂತೆ ಮಗ ತೋರಿಸೋದಿಲ್ಲ. ಕರೆಕ್ಟೇನ್ರಿ? ಸಿಬೇಕಾ? ಹಾಂ, ಮತ್ತೆ ಗ್ಲಾಸ್ ಹಾಕಿ ದೇವಸ್ಥಾನ ಭಾಳ ಸೇವೆ ಮಾಡ್ತಾರೆ CBI ಡಿಪಾರ್ಟ್ಮೆಂಟ್ ಅವರು. ಬರತ್ತಾ? ಬಂಗಾರದ ಕಲ್ಲವ? ಬಂಗಾರದ
ಅಲ್ಲ ಮುಂದಕ್ಕೆ ಹಾಕ್ಕೊಂಡ ಮಮ್ಮಿ ಮಮ್ಮಿ ಹಾಂ ನಮ್ಮ ಅಮ್ಮ ಹಂಗೆ ಇದಂಗೆ ಅವಳವ ಬೆಳ್ಬೆಳ್ ತೆಗಿ ಮುಟ್ಟಮ್ಮ ಕಪ್ಪು ಮುಡ್ಸ್ಮಗಳೇ ಕಪ್ಪು ಮುಡ್ಸ ಹನಿ ಮುಡ್ಸಲ್ಲ ಹೇಳ್ಕೊಂಡು ಪಾಪನ ಹೇಳ್ಕೊಂಡ ನಮಸ್ತೆ ಹಬ್ಬ ಜೋರ ನಮ್ದೇನಿಲ್ಲಪ್ಪ ನಾವು ಹಬ್ಬ ಮಾಡೋದು ಹಬ್ಬ ಮಾಡೋಕ್ಕೆ ಟೈಮ್ ಇಲ್ಲ ಊಟನೇ ಮಾಡಿಲ್ಲ ನಾವು ಎಲ್ಲಪ್ಪ ಮಾಡ್ಬಿಟ್ಟು ಜನ ದೇವಸ್ಥಾನವ ಯೂಟ್ಯೂಬ್ ಮಾಡಿ ನಮ್ಮನ್ನು ಗೊತ್ತಾಗಿ ಬಿಡಲಿ ಜನ ಹಬ್ಬ ಮಾಡಕ್ಕೆ ಬಿಡೋದಿಲ್ಲ ಊಟ ಮಾಡಕ್ಕೆ ಬಿಡೋದು ನಿಮ್ಗೆ ಲೇಟ ಅಂತ ಕೇಳ್ತಾರೆ ನಮ್ಮನ್ನು ಹೆಸರುಕೊಂಡು ಹೋಗ್ತೀವಿಲ್ಲ ಈಗ ಚೆನ್ನಾಗಿದ್ದೀರಾ ಹೌದಾ ಮಲ್ಲೆ ಸ್ಟುಡಿಯೋ ಇದೆಯಲ್ಲ ಇಟ್ಟರಲ್ಲಿ ಮಗನ ನಡೆಯೋದು ಇಂಥ ಬುದ್ಧಿ ಕಲ್ಸಿದ್ಯಾ ಬಂಗಾರ ಬೆಳೆ ಕಲಿಯೋದ ನೋಡಿ ಎಂಥ ಬುದ್ಧಿ ಕಲ್ಸ ಬಂಗಾರ ಬೆಳೆ ಕದೀತಿ ಹುಡುಗ ಬಂಗಾರ ಆಗ್ತಾನೆ ಬೆಳ್ಳಿಗೆ ಮುಟ್ಬೋದಾ ಒಳಗೆ ಉಳ್ಸಕ್ಕಾಗಲ್ಲ ತಾಯಿ ಪಾಪ ಇಬ್ಬರು ಉಳ್ಸಕ್ಕಾಗಲ್ಲ ಅಂತ ಹೇಳಿದ್ರು ತಿರ್ಗವ ದೇವ್ರ ಹೆಸರು ಹೇಳಿ ನಿಮ್ಗೆ ಬಂದು ಹೆಸರು ತಿಳ್ಕೊಂಡು ಹೋಗ್ತೀನಿ ಬಾ ಇಲ್ಲಿ ಬಾ ಕಾಂತಿ ಬಾ ನೋಡ್ತಾರೆ ನಿಮ್ಗೆ ಯಾರು ನೋಡ್ತಾರೆ ಅಂತ ಅಲ್ಲ ಹೇಳ್ಕೊಂಡಿದ್ದೀನಿ ಹೇಳ್ಕೊಂಡು ಫೋಟೋ ತಾಡೋದು ಹೇಳ ಮಟ್ಟ ಪೂರ್ತಿ ಕೆಲಸ ಮೆಂಟ್ಲಂಗೆ ಈಗ ತೆಗಿ ಬಂದಲ್ಲ ನಂಗೊಂದು ಕೆಲಸ ಅಂತ ಅನ್ನೋದಿದ್ದೀನಿ ಕೆಲಸ ಬಿಡೋದು ಜನ ಇರ್ತಾರೆ ಅಂತ ಹಂಗೆ ಹೋಗ್ತೀರಾ ರಸಿರುತ್ತೆ ಅಂತಲ್ವಾ ಅಲ್ಲ ಈಗ ನನ್ನ ಮಾಸಕ್ಕೆ ಹಂಗೆ ಹೋದ್ರಲ್ಲ ಹೆಂಗೆ ರಶ್ ಇರುತ್ತೆ ಅಂತಲ್ಲ ಲೇಟ್ ಆಗುತ್ತೆ ಅಂತ ಅಡ್ರೆಸ್ ಕೊಟ್ಟೋಗಿ ನಾವು ಓದ್ತೀವಿ ನಾವು ಜನ ಜಾಸ್ತಿ ಇರ್ತಾರಲ್ಲ ಅವಾಗ ಏನು ಮಾಡ್ಬೇಕು ಅಡ್ರೆಸ್ ಫಸ್ಟ್ ಹೋಗ್ಬೇಕು ನಾವು ಬರ್ತೀವಿ ಮನೆಗೆ ನಾವು ಒಬ್ಬರೇ ಬರಲ್ಲ ಅವರು ಬರ್ತಾರೆ ಕರ್ಕೊಂಬತ್ತು ಇಬ್ಬರು ಯಾರು ಗಂಗಮ್ಮ ದುರ್ಗಮ್ಮ ಕರ್ಕೊಂಬಂದು ಎಲ್ಲ ಕೆಲಸ ನಾನು ಮಾಡ್ತೀವಿ ನೋಡಿ ಯಾರು ಬಂದು ಅರ್ಜೆಂಟ್ ಲೇಟ್ ಆಗದಾರೆ ಅಡ್ರೆಸ್ ಕೊಟ್ಟೋಗಿ ನಾವು ನಿಮ್ಮ ಮನೆಗೆ ಬರ್ತೀವಿ ಈ ಥರ ಕಾಯಕ್ಕಾಗಲ್ಲ ಅಂದರೆ ಅಡ್ರೆಸ್ ಕೊಟ್ಟು ಹೋಗ್ಬೇಕು ಗೊತ್ತಾಯ್ತು ನೋಡಿ ನೋಡ್ಕೊಳ್ರಿ ಬೈತಾನೆ ಅಂತ ಯಾವನ ಅಯೋಗ್ಯರು ಹೇಳ್ತೀರಿ ನೋಡಿ ಹೆಂಗೆ ಕೇಳ್ತಾರೆ ಅಂತ ನೋಡಿ ಲೇಟ್ ಆಗುತ್ತೆ ಅಂತಾರೆ ನಾವು ಬಂದಿದ್ವಲ್ಲ ಅಂತಾರೆ ಮಗನ ಮದುವೆ ಆಗ್ಬೇಕು ಮಗನ ಅಲ್ಲ ಬ್ರಹ್ಮ ಮಗನ ತಮ್ಮ ಮದುವೆ ಆಗ್ಬೇಕಂತ ದೇವ್ರ ನಂಬಲ್ಲ ಅಂತ ಬೆಳಿಗ್ಗೆ ನಾವು ಬೇರೆ ಬಂದಾನೆ ಮನೆಯಲ್ಲ ಬೆಳಿಗ್ಗೆ ಬೇರೆ ಬಂದಾನೆ ಲೇಟ್ ಆಗುತ್ತಾ ಅಂತಾನೆ ಯಾರನ್ನ ಅಲಂಕಾರ ಮಾಡ್ಬೇಕಾರೆ ಈಗ ಒಮ್ಮೆ ಹೇಳುತ್ತೆ ರಶ್ ಇರುತ್ತೆ ಹಂಗೆ ಹೋಗ್ಬಿಡ್ತಾರೆ ಅಂತೀವಿ ಈಗ ಮನೆ ಇದ್ದಾರೆ ಯಾವ ಊರದವ ಉದ್ದ ಕೊರ್ಸಿದ್ನಳ್ಳಿ ಅದಾ ಬತ್ತಿ ನೆನ್ನೆ ಉದ್ದಬಳ್ಳಿ ಬೈಸ್ಕೊಂಡವ್ರು ಇವತ್ತು ಇವ್ ಮಂದಿ ಬೈಸ್ಕೊಂಡವ್ರು ಇನ್ನು ಉದ್ದಬಳ್ಳಿ ಲೇಟ್ ಆಗುತ್ತಾ ಅಂತ ಬೈಸ್ಕೊಂಡವ್ರು ನಾ ಸರ್ ಬೈ ಹುಷಾರಿಲ್ಲ ಇವತ್ತು ಇವ್ರು ಬಂದಾರೆ ಈಗ ಅದಾ ಊರು ಬೈತಿಲ್ಲ ಊರವ್ರು ಏನು ಮಾಡ್ತಾರೆ ಪಾಪ ಊರೇನು ಮಾಡುತ್ತೆ ಹಿಂಗೆ ಜನ ಇಲ್ಲ 12-13 ಕಿಲೋಮೀಟರ್ ಊರುಗಳು ಇರೋವು ಇವ್ರಿಗೆ ಕಾಯಕ್ಕಾಗೋದಿಲ್ಲ ಇವರೆಲ್ಲ 700-800 ಕಿಲೋಮೀಟರ್ ದೂರದ ಬಂದು ಕಾಯ್ತಾರೆ ಹುಬ್ಳೇರು ರೊಟ್ಟಿ ತಗೊಂಬಂದಾರೆ ನನಗೆ ಇವ್ರಿಗೆ ನಾವು ಹೋಗ್ಬೇಕು ಹುಡುಕೊಂಡು ಕಾಯಕ್ಕಾಗಲ್ಲ ಜನ ಇರ್ತಾರಲ್ಲ ಹಂಗೆ ಹೋಗ್ಬಿಟ್ರಲ್ಲ 13 ಕಿಲೋಮೀಟರ್ನ ಅಷ್ಟೇ ಈಗ ನಾವು ಹೋಗ್ಬೇಕು ಕೆಲಸಕ್ಕೆ ಬರ್ತೀವಿ ನಾವೇನ್ರಿ ಕೆಲಸಕ್ಕೆ ಅಲ್ವಾ ನಾವೇ ಬಂದು ಇನ್ನೇನು ಮಾಡೋದು ಅಲ್ವಾ ನಿಮ್ಮ ಮನೆಗೆ ಬರ್ತೀವಿ ಹೋಗು ನಿಮ್ಮ ಮಕ್ಕಳು ಪಾಪ ಇವರು ಅಮೃತಾಪುರ ಇವ್ರಿಗೆ ದೂರ ಆಗುತ್ತೆ ಮಕ್ಕಳು ಬಿಸಿ ಇದ್ದಾರೆ ಮಕ್ಕಳು ಮದುವೆ ಮಾಡ್ಬೇಕು ಅವ್ರಿಗೆ ಕೆಲಸ ನಾವು ಮದುವೆ ಮಾಡಿಸ್ಬೇಕು ಅವ್ರು ಬರಲ್ಲ ಜನ ಎಲ್ಲ ಎಂಥ ಬುದ್ಧಿವಂತರ ನೋಡ್ರಂಗೆ ಅಲ್ವಾ ಯಾವನ ಕುತ್ಕೊಂಡು ಅಲ್ಲಿ ನಚ್ಚು ಕುತ್ಕೊಂಡ್ಬಿಟ್ಟು 8 ಮಕ್ಕಳು ಓಡ್ ಸಾಕ ಹೇಳ್ತೇನೆ ಒಬ್ಬ ಬೈತಾನಲ್ಲಿ ನಿಂತು ಸ್ವಾಮಿ ಅಂತ ಹಾಕ್ಬಿಡ್ತಾನೆ ಅವನು ಹಾಕಿ ಮನೆ ಬೈತಾರಲ್ಲಿ ಅಂತ ಬೈಯಂಗಿಲ್ಲ ನಾವು ಇವ್ರನ್ನ ಹೊಡೆಯೋ ಅಂತ ಕೇಳ್ತೆ ಕಳಿಸಿದ್ನಳ್ಳಿ ಅಂತೆ ಕಾಯಾಗಿಲ್ಲ ರಶ್ ಇವ್ರ ಮಕ್ಕಳು ಬರಂಗಿಲ್ಲ ಬಿಜಿ ಇದ್ದಾರೆ ಇವ್ರು ಮದುವೆ ಮಾಡಿಸ್ಬೇಕು ಗಂಡ ಕತ್ತಿ ಎಲ್ಲಿಗೆ ನಾವು ಹೋಗ್ಬೇಕು ನೀವೇನು ಸುಮ್ಕಿರಮ್ಮ ಬಂದು ಹೇಳೋದು ಮಗು ಬರುತ್ತೆ ನಾಚಿಕೆ ಅಂತ ಹೇಳ್ಕೊಳಕ್ಕೆ ಅಲ್ಲ ಪಾಪ ಕಾದ್ರೆ ನೋಡ್ಬೋದಪ್ಪ ಇವೆಲ್ಲ ಏನು ಆಧಾರ್ ಕಾರ್ಡ್ ಕೊಡಲ್ಲ ಕಾಯಲ್ವಾ ರೇಷನ್ ಕಾರ್ಡ್ ಕೊಡೋ ಸಿನಿಮಾ ಕಾಯಲ್ವಾ ಜನ ಇರ್ತಾರಂತೆ ಜನ ಎಲ್ಲ ಓಡಿಸ್ಬಿಡ್ತೀವಿ ಬನ್ನಿ ನೆನ್ನೆ ಉದ್ದೋಳು ಬಂದಿದ್ದೆ ಮಗು ಪಾಪ ಯಾವೊಂದು ಅಮ್ಮ ಮಗು ಹಿಂಗೆ ಆಡ್ತಾ ಇತ್ತು 20 ವರ್ಷ ಮಗು ಕಾಯಕ ಟೈಮಿಲ್ಲ ಅಂತವ್ರಿ ನಾನು ಕಲ್ಲೆತ್ತೇನು ಮೇಲೆ ಅಲ್ಲಿ ಬಂದ್ರೆ ಅಮ್ಮ ಕಾಯಕ್ಕಾಗಲ್ಲ ದೂರ ಹೋಗ್ಬೇಕು ಅಂತಾರೆ ಯಾವ ಊರಿಂದ ಇಲ್ಲ ಉದ್ದಬರಳ್ಳಿ ಪಕ್ಕ ಹಳ್ಳಿ ಅಂತಲ್ಲ ಹಿಂಗೆ ಸಿಂಪಲ್ ಇವರೆಲ್ಲ ಅಮೃತಾಪುರ ಎಲ್ಲ ತರೀಕೆರೆ ದೂರನ ದೇವಸ್ಥಾನ ಮುಂದೆ ಬರೋದು ಕಷ್ಟಕ್ಕೋಸ್ಕರ ನೀವೆಲ್ಲ ನೀವು ದೇವ್ರ ನಿಮ್ಮನೆ ಜನ ಎಲ್ಲ ಏನು ಸಿಂಪಲ್ ಆಗಿ ದೇವ್ರ ಮನೆ ಕೆಲಸ ಹೋಗ್ಬಿಡ್ಬೇಕು ಪುಸ್ಕಟ್ಟೆ ಬಂದು ಕಿಸೋಡ್ತದೆ ಹಂಗೆ ಕಾಯ್ಬೇಕಣ್ಣಮ್ಮ ನಮ್ಮ ಮಗು ಬದುಕಿಲ್ವಾ ಬದುಕೊಂಡ್ರಿ ಇವರು ದೇವ್ರು ಬೇಡ್ಕೊಂಡು ಯಾವ ಊರು ಗೊತ್ತಾಗ್ರಲ್ಲ ಯಾವ್ರಬ್ಬ ನಿಟ್ಟೂರೇ ಬಂತು ಕಾಯ್ತಾ ಮಗು ಬದುಕಿಲ್ವ ಮಗು ಕಾಯಿ ನೋಡ್ಬೋದಪ್ಪ ನೀವು ಸಿಂಪಲ್ ಬಂದು ಸಿಂಪಲ್ ಬರ್ತೀರಿ ಅಲ್ಲೋಣ ಹೆಂಗ್ ಮಾಡಿದ್ರು ಅವ್ರು ಮಗು ಬರುತ್ತೆ ಮಾಡ್ತಾರಲ್ಲ ಮಗನ ಉಳ್ಸಕ್ಕಾಗಲ್ವ ಅಂತ ಉಳಿಸಿಲ್ವಾ ಕಾದು ನೋಡ್ಬೋದಪ್ಪ ಅಲ್ವಾ ನನ್ನ ಮಗು ಸೊಂಟನೇ ಆಡ್ತಿರ್ಲ ಪುಣಕಿ ಕಸ ಹೊಡೆದು ಸೊಂಟನೇ ರೆಡಿ ಮಾಡಿ ಕಳಿಸಿ ಹೋದ್ರು ಕಸ ಹೊಡೆದೋದ್ಲು ಯಾಕಂದ್ರೆ ನೀವು ಸಿಂಪಲ್ ಕಂಪ್ಲೇಂಟ್ ಕೊಡ್ಬೇಡ ಹೆಣ್ಪಾಪ ನೀನು ಕಂಪ್ಲೇಂಟ್ಲೆ ಕೊಟ್ಟಿ ಮತ್ತೆ ಮಾವು ಮೇಲೆ ಗೊತ್ತಾಗ ಬಂದಾರ ನೀನೇ ಕೊಡವ ನಾನು ಕೊಡಂಗಿಲ್ಲ ಕೊಡಲ್ಲ ಬೇಕಾರೆ ಒಂದ ಒಳ್ಳೆ ಕಾಣ ಮಗನೇ ಕರ್ಕೊಂಬಂದು 1 ನಿಮಿಷ ಕಾಯಿರಿ ನೋಡ್ತೀವಿ ಏನು ಅಂತ ನಿಮ್ಮ ಮನೆಗೆ ಇದು ಕಟ್ ಮಾಡಿ ಪಾಪ ಇಲ್ಲಿ ಕಟ್ ಮಾಡ್ಕೊಂಡ ಅಲ್ಲ ನೋಡಿ
ಕಾಯಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಲೇಟ್ ಆಗುತ್ತೆ, ದೂರಿಂದ ಬಂದೀವಿ, ಹತ್ತಿರ ಬಂದೀವಿ, ಯಾರು ದೇವಸ್ಥಾನ ದಯವಿಟ್ಟು ಬರಬೇಡಿ. ಈಗ ನಾ ಪುಸ್ತಕ ಸಿಟ್ಬಂದು ಬೈದ್ಬಿಡ್ತೀನಿ, ಬೈಲೇಬೇಕಾಗ್ತದೆ ಅಂತ ಮಗು ನೋಡ್ತಾ ಇರ್ತೀನಿ. ಸಿಂಪಲ್ ಆಗಿ ಹೇಳಿರೀಗ ಇಲ್ಲೇ ಹತ್ರ 12-13 ಕಿಲೋಮೀಟರ್ ದೂರ, ಕಾಯಕ್ಕಾಗಲ್ಲ ಜನರಿರ್ತಾರೆ ಅಂತ ಹೋಗ್ಬಿಟ್ರಂತೆ. ಇನ್ನು ಇವ್ರ ಮಕ್ಕಳು ಇಬ್ಬರು ಅರ್ಜನೆ ಮಾಡ್ತಾರೆ, ಪಾಪ ಟೈಮ್ ಇಲ್ಲ ಅವ್ರಿಗೆ, ಮದುವೆ ಮಾಡ್ಬೇಕು ಅವ್ರನ್ನ. ನೋಡಿ ನಮ್ಗಾಚಾರ ಹಂಗೆ ದೇವಸ್ಥಾನ ಮಾಡ್ಕೊಂಡು ದೇವ್ರ ಸೇವೆ ಮಾಡೋಣ ಅಂದ್ರೆ ನೀವು ಬಂದಾರ ನಿಮ್ಮ ಮಕ್ಕಳನ್ನ ನಿಮ್ಮ ಯಜಮಾನ ಕೈಗತ್ತಿಗೆ ನಿಮ್ಮನೆ ಬರ್ಬೇಕು. ಅಲ್ಲ ಯಾವನ್ನ ಸಿಂಪಲ್ ಆಗಿ ಕುತ್ಕೊಂಡು ಸ್ವಾಮಿ ಜೋರು ಬೈತಾನೆ, ಏನು ನಾವು ಭಯಂಗೆ ಇಲ್ಲ, ನೀವು ತಿಂದಿರಾ ಅಂತ ಯಾವನು ನಮ್ಮನ್ನು ಕೇಳೇ ಇಲ್ಲ, ಉಂಡ್ರ ಅಂತ ಯಾವನು ಕೇಳೇ ಇಲ್ಲ ನಮ್ಮನ್ನು. ಸಿಂಪಲ್ ಆಗಿ ಎರಡು ಇರುತ್ತಲ್ಲ, ಪಾಸಿಟಿವ್ ಜಾಸ್ತಿ ಇತ್ತು ಈಗ, ಭಯಂಕರ. ನೋಡಿ ಹೆಂಗೆ ಸಿಂಪಲ್ ಆಗಿ ನಗು ಬರ್ತೀರ ನೋಡ್ರಿ. ತಿರುಣಾಮಲಿಂದ ಪುಣ್ಯಾತ್ಮ ಬರ್ತಾನೆ, ಒಳಗೆ ಕೂತಾನೆ, ಕಾಯಿ ಹೊಡಿತಾ ಕೂತಂತಮ್ಮ. ಪುಣ್ಯಾತ್ಮ ಯಾವ ಊರನ್ನು ಗೊತ್ತಿಲ್ಲ, ಅವ್ನು ಯಾವ ತಮಿಳಂತೆ ಕಾಲೇ ಬರುತ್ತಂತ ಅವ್ನು ನಂಗೆ ಗೊತ್ತಿಲ್ಲ. ನಾನೇ ಕೈ ಕಾಲು ಬರ್ಸಿ ರಕ್ತ ನಿತ್ತಿಲ್ಲ ಅಂತೆಲ್ಲ ಕಾಲು ಬಂದು ದೇವಸ್ಥಾನ ನೇಸ್ತೀರಿ. ಈಗ ನಮ್ಮ ಅಣ್ಣಂಗ ಅವನೇ ನೋಡಿ ಎರಡು ಸರಿ ನೋಡಿದೆ, ಅವನಂಗೆ ಒಬ್ಬ ಬರ್ತಾನೆ ಪುಣ್ಯಾತ್ಮ, ನಂಜುಂಡಪ್ಪ ಮೈಸೂರಿಂದ. 2 ಕೈ ಟುಕ್ಕ ಇರುತ್ತೆ, ಮಕ್ಕಳು ಮುರ್ಕೊಳ್ಸಿರ್ತಾರೆ, ಕೈ ಬಂದ್ಬಿಡ್ತಾರೆ, ದೇವಸ್ಥಾನ ಕಟ್ತಾನೆ. ಕಣ್ಣೇ ಬರಲ್ಲ ಅಂತ ಪುಣ್ಯಾತ್ಮ ಚಿಂತಾಮಣಿಯಿಂದ ಬರ್ತಾನೆ. ಅವ್ನು ಪುಣ್ಯಾತ್ಮ ಯಾವ ಊರ ಗೊತ್ತಿಲ್ಲ, ಕಬ್ಬನಿ ವೇಡ್ ಮಾಡೋವೇನೆ. ಆ ಪುಣ್ಯಾತ್ಮ ನೋಡಲ್ಲಿ ದೇವಸ್ಥಾನ ನೋಡಿಲ್ಲ, ಅವ್ನಿಗೆ ಕನ್ನಡ ಸರಿಯಾಗಿ ಇದು ಓದಕ್ಕೆ ಬರಲ್ಲ. ಅವನು 2,000 ಅಡಿಕೆ ಹಾಕೊಂಡ ಬೆಳಗಿಂದ ಮಂತ್ರಾಮೂರಿಂದ. ಇನ್ನು ಈ ಪುಣ್ಯಾತ್ಮ ನೋಡು ಕನ್ನಡ ಈಗ ಕಲ್ತಾನೆ. ಯಾವ್ರ ಆಂಧ್ರ. ಅಪ್ಪ ಆಟ ಆಡಕ್ಕೆ ಬದುಕಲ್ವಂತೆ, ಅಪ್ಪಂಗೋಸ್ಕರ ಅಪ್ಪ ಬಂದು ಕಾರ್ಪೆಂಟರ್ ಕೆಲಸ ಮಾಡ್ಯಾರೆ. ಅದೇ ಬೈಕಲ್ಲಿ ಬಂದು ಮಗ ಬಂದು ಇಲ್ಲೇ ಸೇವೆ ಮಾಡ್ತಾರೆ, ಒಳಗಡೆ ತೀರ್ಥ ಕೊಡ್ತಾನೆ ನೋಡಿ ತಾಯಿಗೋಸ್ಕರ. ಮಾತಾಡ್ತಿರಲ್ಲ, ಅರೆ ಬಿಡ್ತಂತೆ ಮುಂದೆ ಮಾತು ಬರುತ್ತೆ. ನಾನು ಯಾರು ₹1 ದುಡ್ಡಲ್ಲಿ ಸೇವೆ ಮಾಡ್ತೀನಿ. ಇವ್ರ ಜನ ಎಲ್ಲ ಬಂದು ಐವಿ ಕೂತ್ಕೊಂಡ್ತಾರೆ. ಆಮೇಲೆ ಯಾವನ ಹಾಕ್ಕೊಡ್ತಾನೆ ಸಿಂಪಲ್. ಸ್ವಾಮಿ ಬೈತಾನೆ, ಏನಲ್ಲಿ ನಮ್ಮ ಮಕ್ಕಳಿಗೆ ಕೂತ್ಕೊಂಡು ಅಲ್ಲಿ ನೋಡಪ್ಪ ಒಬ್ಬರ ಮುನ್ಸ್ಕೊಂತಾರ, ಇವೆಲ್ಲ ಮಾತು ನಗು ಬರುತ್ತೆ, ಸಿಟ್ಟು ಬರುತ್ತೆ ಗರಡೆಗಳು. ಅಲ್ಲೊಂದು ಅಮ್ಮ ಹೇಳುತ್ತೆ, ನಮ್ಮ ತಮ್ಮ ಒಂದು ದೇವ್ರನ್ನ ನಂಬಲ್ಲ, ಮದುವೆ ಮಾಡಿಸಿ ಇದ್ದ. ನಾವು ಮದುವೆ ಮಾಡ್ಸೋಕೋಬೇಕು ಮಗ್ಗೆ. ಇವ್ರು ಕಾಯಕ್ಕಾಗಲ್ಲ ಅಂತ ಜನ ಹೋಗ್ತಾರೆ. ಇವರು ಈ ಜನ ಸಂಪಾದನೆ ಮಾಡೋಕ್ಕೆ ಕರೆಂಟ್ ಕೊಟ್ಟು ಕಲ್ಲ ಕೊಟ್ಟಿದ್ದಪ್ಪ. ನಾನು ಅದೊಂದು ಕುಣಿವಾಗ ಊರಿಗೆ ಹೋಗುವಾಗ ಸ್ಟೇಷನ್ಗೆ ಹೋಗ್ಬಂದೀನಿ, ಅಲ್ಲಾರ ಅಮ್ಮ ಲೇಟ್ ಆಗುತ್ತೆ ಕಂಪ್ಲೇಂಟ್, ನಮ್ಮ ತಾಯಿ ಮೇಲೆ ಕಂಪ್ಲೇಂಟ್ ಕೊಟ್ಟಾರೆ, ಬೈತಾರೆ ಅಂತ. ಒಳಗೆ ಮಕ್ಕಳು ಇಟ್ಕೊಳ್ಳಿ ಬಾಯಿ ಒಳಗೆ ಕಂಪ್ಲೇಂಟ್ ಕೊಟ್ಟಾರೆ ಅವರು. ಸಿಂಪಲ್ ಬರ್ತೀರಿ, ಅಲ್ಲಿ ಕಾಯ್ತಾರೆ, ಫ್ರೀ ಅಲ್ವಾ. ಯಾವಾಗ ಒಬ್ಬ ಯಾರೋ ಲೇಡೀಸ್ ಅವರು ಬರ್ಲಿಗ ಶಿಲ್ಪ ಕಾಯ್ತಾರೆ ಇಡೀ ಊರಲ್ಲ. ಕರೆಕ್ಟ್ ಅಮ್ಮ, ಸೂಪರ್ ಮಾತು ಕಾಸಾಕಿ ಕರೆಕ್ಟ್ ಅಮ್ಮ, ಹೇಳಕ್ ಬರಲಿಲ್ಲ. ನೋಡ್ತಮ್ಮ ಇಲ್ಲಿ ಒಂದು ಕಳ್ತನ ಆಗಲ್ಲ, ಒಂದು ಸೊಳ್ಳೆ ಕಡೆ ಅಲ್ಲ, CC ಕ್ಯಾಮರಾ ಹಾಕಿ ನೋಡ್ತಮ್ಮ. ದೇವ್ರು ಬರುತ್ತೆ ಅಂತ ಹೊತ್ಕೊಂಡು ಒಬ್ರು ವೇರ್ ಶರತಕ ಒಬ್ರು ಕುಣಿತಾರೆ, ಇನ್ನೊಬ್ರು ಕುಣಿತಾರೆ, ಬೈದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾಳೆ. ಅಲ್ಲಿ ನೋಡಿ ಗಾಡಿ ಉಗಿಯೋರು ಜಾಲರಿ ಇಕ್ಕಿದೀವಿ, ಇಲ್ಲ ಒಳಕೋರು ಗಲೀಜ್ ಮಾಡಿದ್ರೆ ಗಾಡಿ ಹಾಕಿಂತಾವೆ. ಇನ್ನೂ ವ್ಯವಸ್ಥೆ ಏನು ಮಾಡ್ತಮ್ಮಯ್ಯ? ಕಾದ್ರೇ ನಿಮ್ಮನ್ನ ದೇವ್ರು ನೋಡೋದು. ಒಂದೇ ಗಂಡ ಒಂದೇ ಹೆಂಡತಿ ಒಳ್ಳೆ ಮಕ್ಕಳು ಅಳ್ತವೆ ಅಂತ ಬರ್ತಿರಿಲ್ಲಲ್ಲ. ಇಲ್ಲಿ ಸಾವಿರಾರು ಸಾಕ ಸುಲಭ ಅಲ್ಲ. ಯಾರೋ ಒಬ್ಬ ಯೂಟ್ಯೂಬ್ ಮಾಡಿ ಫೇಸ್ಬುಕ್ ಮಾಡಿ ನನ್ನ ಪ್ರಚಾರ ಮಾಡಿದ್ದಾರೆ, ನಾನು ಪ್ರಚಾರ ಮಾಡೋದಿಲ್ಲ. ಅದ್ರ ಅನುಭವ ನನಗಾಯ್ತು. ಏನಂತಮ್ಮ ಯೂಟ್ಯೂಬ್ ಮಾಡಿ ಪ್ರಚಾರ ಮಾಡೋ ಪುಣ್ಯಾತ್ಮರು ಅದು ಅನುಭವಿಸ್ತಿರೋದು ನಾನು. ಇವೆಲ್ಲ ಗೊತ್ತಾ ಅದ್ರ ಹೆಂಗ್ ಅನುಭವಿಸ್ತೀವಿ ಅಂತ ಬಂದು ಹೆಂಗ್ ಕೇಳ್ತಾರೆ ಸಿಂಪಲ್ ಆಗಿ ಗೊತ್ತಾ? ಲೇಟ್ ಅಂತಾರೆ. ಆಚೆ ಕಡೆ ನಿಮ್ಮನ್ನ ತಳ್ಳಂಗಿಲ್ಲ, ತಳ್ಳಿದ್ರೆ ಹೆಂಗಸರು ಕಂಪ್ಲೇಂಟ್ ಕೊಡ್ತೀರಿ, ಬೈದ್ರೆ ಗಂಡಸ್ರನ್ನ ಬೈದ್ರೆ ಜಾತಿ ಅಂತೀರಿ. ಏನ್ ಮಾಡೋದು ಮತ್ತೆ? ಯಾವ ಲೆಟ್ರಿಂಗ್ ಕೂತ್ಕೊಂಡು ಹೋಗಿ ಇಂಗ್ಲೀಷ್ ನಂಗೆ ಗೊತ್ತಿಲ್ಲ ಯಾವ ಜಾತಿ ಅಂತ. ಲೆಟ್ರಿಂಗ್ ಕೂತೀರ ಅಂದ್ರೆ ಗತ್ತೊಡ್ದ ಒಂದು ಕೊಟ್ಟ ಕಂಪ್ಲೇಂಟ್ ಅಡ್ರ ಕೇಸು ಅಂತ. ಲೇಡೀಸ್ ಬೈಯಂಗಿಲ್ಲ ಸಂಘ. ಏನ್ ಮಾಡೋದು ಮತ್ತೆ? ಯಾರು ಸೇವ್ ಮಾಡೋದು? ದೊಡ್ಡ ಮಕ್ಕಳ ನಿಮ್ಮಂತ ಬಡವರಿಗೆ ದೇವರೇ ಗತಿ. ತಾಳ್ಮೆಯಿಂದ ಇರ್ರಿ. ನೀವಾರವು ನೀವು ಹಂಗೆ ಆಡ್ತಿ ಕನ್ನಡ ಹಂಗೆ ಆಡ್ತೀವಿ ಬಿಡು. ಖಾಲಿ ಬಿಡ್ಬೇಡ ದೊಡ್ಡ. ಅಕ್ಕ ನಿನ್ ಬಾಯಿ ಸಕ್ಕರೆ ಹಾಕೋ ಇದ ಮೇಲೆ ಇದಾ ಅಕ್ಕ ಮುಗಿತು. ಮರ್ಡರ್ ಮಾಡ್ಕೊಂಡು ಕರ್ಕೊಂಬಂದು ಒಂದ್ ದಿವಸ ನೆನ್ನೆ ಮೊನ್ನೆ ಒಂದು ಒಬ್ಬ ಕೇಳುತ್ತೆ, ನೀವೆಲ್ಲ ನಕ್ಕು ನಾಳೆ ನಗೆ ಹೊಡಿಸ ರಾತ್ರಿ ಕೂಡ ನಗೆಯಾಡ್ತೀವಿ, ನಾವು ಟಿವಿ ಹಾಕೋದಿಲ್ಲ, ನೀವು ಫ್ರೀ ಇದ್ದಾಗ ನಮ್ಮನ್ನು ಫೋನ್ ಮಾಡ್ತೀರಾ ಅಂತಾಳೆ. ನನ್ನ ಆಯ್ತು ಫೋನ್ ನಂಬರ್ ಕೊಡಿ ನಿಮ್ಗೆ ಅಂತಾಳೆ. ಯಾಕಮ್ಮ ಅಂದ್ರೆ ನೀವು ಫ್ರೀ ಮಾಡ್ಕೊಳ್ಳಿ ಅಂತ. ಕಲ್ಲೆತ್ತೀನಿ ಲೈವ್ ಇದೆ ನೋಡಯ್ಯ. ಮೊನ್ನೆ ಕಲ್ಲೆತ್ತಿ ಬಿಸ್ತಲ್ಲಿ ಎಲ್ಲ ಯಾರಪ್ಪ ಪುಣ್ಯಾತ್ಮರು ಗೋಕಾಕದಿಂದ ಬಂದು ಕಲ್ಲೆತ್ತಿದ್ರು 12 ಜನ ದೇವಸ್ಥಾನ ಮಾಡಕ್ಕೆ ಬಂದರೆ. ನಾನು ಕಲ್ಲೆತ್ತೇನೆ ಅಂತ ಬಂದರೆ ಫ್ರೀ ಮಾಡ್ಕೊಳ್ಳಿ ನೀವು ಅಂತಾಳೆ. ನಾವು ಬಂದೀವ ದೂರಿಂದ ಅಂತಾಳೆ. ಇಲ್ಲೇ ಹತ್ರ 13 ಕಿಲೋಮೀಟರ್ ದೂರ. ಹಿಂಗೆ ದೇವ್ರ ಫ್ರೀ ಮಾಡ್ಕೊಳ್ಳಿ ಅಂತ ಜನ. ನಿನ್ನ ದೇವ್ರ ಕಾಯಲ್ಲ, ನೀನು ದೇವ್ರ ಕಾಯಬೇಕು. ನಾನು ಈಗ ಮಟ್ಟಕ್ಕೆ ಬರೋ ಕಷ್ಟಪಟ್ಟಿ ಅಂತ ಕೇಳಿ ನೀನು ನಂಬೋದೇ ಇಲ್ಲ. ಸ್ಟೇಷನ್ಗೆಲ್ಲ ಹೋಗಿ ಬಂದೀನಿ, ಹೆಂಡತಿ ಮಕ್ಕಳು ಸತ್ಬಿಟ್ಟಿದ್ದೀವಿ ನಾವು. ಯಾವ್ರು ಕೇಳು, ಇಲ್ಲೇ ಮನೆ ಮಾಡ್ಕೊಂಡು ಸತ್ಬಿಟ್ಟಿದ್ದೀವಿ. ಉಂಡು ಮಂಕಣರು 50 ಜನ ಉಳ್ಕೊಂಡು ಕೊರಂದಲ್ಲಿ 50 ಜನ 500 ಜನ ಆಗ್ಬಿಟ್ರು. ಉಂಡು ಮಂಕಣರು ಮಕ್ಕಳು ಸಣ್ಣ ಮಕ್ಕಳು ಕಣಮ್ಮ. ನಾವು ನೂಕಿ ಮಾಸ್ಕ್ ಹಾಕೊಂಡು ನೂಕಿ ಮಂಕೊಂಡು ಫೋನ್ ಇಟ್ಕೊಂಡು ಕೋಣರು ಹೆಂಗಸರು. ಗಂಡು ಮಕ್ಕಳು ಎಲ್ಲರಿಗೆ ಅವನು ಗೊತ್ತಿರಲಿಲ್ಲ. ಏನೋ ಅಡುಗೆ ಮಾಡ್ಬಾ ಅಂದರೆ ಫೋನ್ ಇಟ್ಕೊಂಡ್ರು ಎಲ್ಲ ಹೋದ್ರು. ತಂತಂತ ಬಿಟ್ಟವರ್ತಮ್ಮ ಅಲ್ಲಿ ಅದಿರತ್ತ ಎಲ್ಲಿ ಏನಿರಲಿಲ್ಲ ಅವಾಗ ಕೊರಂದಲ್ಲಿ. ತಂತಂತ ಅಪ್ಪ ಅಮ್ಮ ಬಿಟ್ಬಿಟ್ಟು ಅಲ್ಲೊಳ ಬಿಟ್ಟವರಣ. ಅವಾಗ ಬಿದ್ದಿರ ನಾವು ಕರ್ಕೊಂಬರೋದು. ಅವೆಂತ ಗೊತ್ತು ಛತ್ರಿಗಳು ಅಜ್ಜಿಗಳನ್ನ ಯಾಕಮ್ಮ ಬಂದಿರ ಅಂದ್ರೆ ಕೆಮ್ಮಲಪ್ಪ ಮೊಮ್ಮಕ್ಳು ಕಾಯಿಲೆ ಬರುತ್ತೆ ಅಂತ ಬಂದಿವಿ. ಅವ್ರಂತ ಬುದ್ಧಿ ಅಂತ ನೋಡು, ನಮ್ಮ ಮಕ್ಳಿಗೆ ಕಾಯಿಲೆ ಬರೋದಿಲ್ಲ. ನಾನು ಜನಗಳನ್ನ ಇವತ್ತು ಮಾಡ್ತಿದ್ದ ತಂಗಿ. ನನ್ನ ಸರ್ವಿಸ್ 22 ಸರ್ವಿಸ್ ಜನಸೇವೆ ಭಾಳ ಅನುಭವಿಸ್ಬಿಟ್ಟಿನಿ ನಾನು. ಭಾಳ ಹೊಡಿತೀವಿ ರೇಷನ್. ಇವ್ರು ಹೊಡಿತೀವಿ ಅಂತ ನನ್ನ ಒಬ್ಬನೇ ಸಿಕ್ಕಿ ಹೊಡಿಬೋದು. ಒಬ್ಬನೇ ಬರೋದು ನಾನು ಒಂದು ಯಾರು ಗೊತ್ತಾ, ಕಾದ್ರೆ ಚೆನ್ನಾಗಿಲ್ಲ ಅನ್ಬೋದು, ಕಾಯೋದಿಲ್ಲ ಅಂತ ಏನು ಮಾಡೋದು? ಇವ್ರನ್ನ ಸಿಂಪಲ್ ಆಗಿ ಜನ ಇರ್ತಾರಲ್ಲ, ಅವಾಗ ಕಾಯಕ್ಕಾಗಲ್ಲ ನಿಮ್ಮನ್ನ ಅಂತಾರೆ. ನಾವು ಇವ್ರನ್ನ ಕಾಯ್ಬೇಕು. ಕೊಡಂಗಿತ್ತು ದೇವ್ರಿಗೆ ಚಿಲ್ಲರೆ ಹುಡುಕ್ತಾರೆ ₹1.
ದೇವ್ರಿಗೆ ಕೇಳ್ತಾರೆ ಕೊಟ್ಟು ದೇವ್ರ ಕೆಲಸ ಒಬ್ರು ಕಲ್ಲೆತ್ತಾಗ ಅವನು ಬರೋ ದೇವ್ರ ಕೆಲಸ ಮಾಡೋಕೆ ಅವನು ರೆಡಿ ಇಲ್ಲ ದೇವ್ರು ಇವ್ರ ಕೆಲಸ ಮಾಡ್ಬೇಕು ಯಾಕೆ ಕೆಲಸ ನೋಡಿ ಈ ಪೆದ್ದಿ ನನ್ನ ಮಕ್ಕಳೆಲ್ಲ ಹೋಗ್ತಾರೆ ಅಂತಿತ್ತು ಅಲ್ಲಿ ಅಡಿಕೆ ಹೊಡಕ್ಕೆ ಹೋದ ದಿವಸಕ್ಕೆ ಅಲ್ಲಿ ಏನು ದೊಡ್ಡ ಲಾಡ್ಗಳಾರು ಒಂದು ಇದು ಅಮೃತಾಪುರ ಎಷ್ಟು ದೂರವ ಒಂದು 50 ಕಿಲೋಮೀಟರ್ ಆಗುತ್ತೆ ಬೈಕಲ್ಲಿ ಬಂದು ಆರಾಮಾಗಿ ಎಲ್ಲ ಎಣ್ಣೆ ಹೊಡೆಯಕ್ಕೆ ಹೋಗಲ್ವಾ ಹಂಗೆ ಬಂದು ಹೋಗೋದು ಒಂದು ಸಲನಪ್ಪ ಪಾರ್ಟಿ ಮಾಡಕ್ಕೆ ಹೋಗಲ್ಲ ಯಾವೊಂದಿದೆ ಟೈಮ್ ಇರಲ್ಲ ನಿಮಗೆ ಬಟ್ ಈ ಜಾಗದಲ್ಲಿ ಬಿಗ್ ಬಾಸ್ ಮುಗಿದ್ಬಿಡ್ತಾರೆ ಎಲ್ಲ ನಗ್ತರಿಗೆ ಹೇಳಿದೆ ಬಿಗ್ ಬಾಸ್ ನಡೀ ಬಿಟ್ಟಿಲ್ಲ ಇಲ್ಲಿ ಗ್ಯಾಸು ಇಲ್ಲ ಅಡುಗೆ ಇಲ್ಲ ಮತ್ತೆ ಪ್ರಣಯ ವಸ್ತು ಕಾಸು ಹಾಕಿ ಪ್ರಣವಿ ದುರ್ಗಾ ಕೊಡಂಗೆ ಇಲ್ಲ ಕೊಡಿ ಕೊಡಲಿ ನಾನೇ ಕೊಡ್ತೀನಿ ಗಿಫ್ಟ್ ತಂಗಿ ಏನಂತ ಏನಂದಿಲ್ಲ ಅಣ್ಣ ಮನೆಗೆ ತಗೊಂಡು ಸೇರಿ ಹುಡ್ಕೊ ನಾನು ಕೊಡ್ತೀನಿ ಅಂತ ತಂಗಿ ಸಾಕು ನನಗೆ ಕೊಟ್ಟಿದ್ದು ನಾವಲ್ಲ ನನ್ನ ಪ್ರಚಾರ ಕೊಟ್ಟಿದ್ದ ಪುಣ್ಯಾತ್ಮರು ಬೇರೆ ಬೇರೆ ಮೆಹಬೂಬ್ ಅಂತ ಫೋಟೋ ಹಾಕಿರೋನು ಶಿವಣ್ಣ ಅಂತೇಳಿ ಪಂಚ್ಬಿಡ್ತಾನೆ ಕಾಲು ಬಂದಿರೋನು ಕರ್ನೂಲಿಂದ ಬಂದು ಎಡಿಟ್ ಮಾಡೋನು ಕಣ್ಣು ಬಂದವೆ ಅಂತ ಇನ್ನು ಅರೆಬಡಿಯನ್ನು ಚಿಕ್ಕನಾಕ್ಕೊಳ್ಳೋರು ಎಲ್ಲ ಒಂದೊಂದು ಸಂಘ ಸೇರ್ಕೊಂಡು ನನ್ನ ಈಗ ಒಂದು ಹುಡುಗಿ ರೇವತಿ ಅಂತ ಅಲ್ಲಿದ್ದ ತಂಗಿಯರೆಲ್ಲ ವಿಡಿಯೋ ಮಾಡ್ತಿರೋದು ನನ್ನ ಇವಾಗ ಆ ಹುಡುಗಿ ನನ್ನ ಯಾರೇ ದೇವಸ್ಥಾನ ಮಾಡ್ಕೊಳ್ಳಿ ಪಬ್ಲಿಕ್ ಹಾಕೋಬೇಡಿ ಪಬ್ಲಿಕ್ ಆದ ಅನುಭವಿಸೋಷ್ಟು ಕಷ್ಟ ಬೇರೆದಿಲ್ಲ ಯಾಕೆಂದರೆ ಎಷ್ಟು 10 ಜನ ದೇವ್ರ ಮೇಲೆ 20 ಜನ ಬರೋದು ದೇವಸ್ಥಾನಕ್ಕೆ ಬರೋದು ಭಕ್ತರು ಕಮ್ಮಿ ಬಗ್ಗೊಂಡ ಜಾಸ್ತಿ ಅಲ್ಲಿ ತೆರೆ ಮೇಲೆ ಬಗ್ಗೊಂಡು ಈಗ ದೇವಸ್ಥಾನ 10 ಬಿಟ್ಟಿದ್ದೆ ಬಾಗುಬೇಕ ಹಿಂದಕ್ಕೆ ಮಾಡಿದ್ದು ನಾನೇ ಪಾಪ ಒಂದು 2 ತಿಂಗಳು ಬಿಟ್ಟೆ 10 ಬಿಟ್ಟರೆ ದೇವ್ರು ನೋಡ್ತಿರಲ್ಲ ಅವರು ಈಗ ಬಗ್ ಮಾಡೋದು ಈ ಕಡೆಗೆ ಹೌದು ಹಿಂದಕ್ಕೆ ಹೇಳಿದೆ ನಾನು ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಾನು ಆಗ್ತಿಲ್ಲಪ್ಪ ನಮ್ಗೆ ಬೈಕೆ ಬಿಡ್ರಿ ಆದಷ್ಟು ಜನ ಕಮ್ಮಿನೇ ಬರಪ್ಪ ಇನ್ನೂ ಕಮ್ಮಿ ಬೇರೆ ನಮಗೆ ಅವಶ್ಯಕತೆ ಇಲ್ಲ ಯಾಕೊತ್ತಾ ನೋಡಿ ಬೆಳಗ್ಗೆನೇ ಬಂದು ಯಾರು ನನ್ನ ಸುಸ್ತಾಯಿದ್ದೀವಿ ಅಮಾವಾಸ್ಯೆ ಸಹ ಬೆಳಗ್ಗೆನೇ ಬಂದಪ್ಪ ಏನಂತ ಕೇಳ್ದ ಲೇಟ್ ಆದರೆ ಒಂದು ತೋರಿಸ್ಬಿಟ್ಟು ಹೋಗ್ತೀವಿ ಅಂತ ಏನ ನಮ್ಮ ಹೇಳಿದ್ರೆ ಕೇಳ್ಸೋಣಲ್ಲ ನಮ್ಮ ತಮ್ಮ ಬರಲ್ಲ ಅವ್ನು ಮದುವೆ ಮಾಡಿಸಿ ಅಂತ ಈ ಒಮ್ಮೆ ಹೇಳಿದ್ರೆ ಕಾಯಕ್ಕಾಗಲ್ಲ ಗಂಡನ ಕತ್ತು ಹುಷಾರಾಗಲಿ ಅಂತ ಇಲ್ಲಿ ಇವ್ರ ಮಕ್ಕಳು ಬಿಜಿ ಅವ್ರ ಕೆಲ್ಸಕ್ಕೆ ಹೋಗ್ಯಾರ ಮದುವೆ ಮಾಡಿಸ್ಬೇಕಂತ ನಾವು ಇದೇನೇ ಇದೆಲ್ಲ ದೇವಸ್ಥಾನ ಏನು ಅನ್ಕೊಂಡ್ರೆ ಗೊಂಬೆನಾ ಇಲ್ಲ ಬುಕ್ ಮಾಡಿ ಬಾತಮ್ಮ ತಮ್ಮಂದ ಯಾವ ತಮ್ಮ ಕಲ್ಲೂರು ನನ್ನ ತಮ್ಮಗೊಂದು ಪಾರ್ಸ್ ಹಾಕಿ ಮಗನ ಎಲ್ಲ ತಂಗಿ ಕುಸಳೆ ತಂಗಿ ನಾಮಕರಣ ತಂಗಿ ಕುಸಳೆ ತಂಗಿ ಬಾರವ ಕಲ್ಲೂರು ತಮ್ಮ ಕುಸಳೆ ತಂಗಿ ಜಯಶ್ರೀ ಬಾರೋ ನಾಮಕರಣ ₹1 ಕೊಡಲಿಲ್ಲ ಬಾರವ ಪುಸ್ತಕ ಈಗ ಮಾತ್ರ ಇಸ್ಕೊಳಕ್ ಬಾಯಲ್ಲಿ ಕೊಡಂಗಿಲ್ಲ ಇದೇ ಸ್ಪೀಡ್ ನೋಡ್ರಿ ಎಲ್ಲ ನೋಡ್ರಿ ಆಭರಣ ತೋರಿಸ್ತಾರಲ್ಲ ಕೈ ಕೊಡ್ತಾರ ಏನ್ರ ಹಂಗೆ ತೋರಿಸ್ತಾರಲ್ಲ ನೋಡ್ರಪ್ಪ ಎಲ್ಲ ಇಲ್ಲೇ ಬಂದ ತಮ್ಮ ಹಿಂಗ್ರಿ ತಳಪ ಹೊಯ್ಗೆ ಹಾಕಿ ಆಮೇಲೆ ಅಣ್ಣ ಅನ್ನಲ್ಲ ಮನೆಯಾಗ ಸ್ಪೀಡ್ ಕೊಡೋದಕ್ಕೆ ಅಣ್ಣ ಅಂದ ಈಗ ಸ್ವಾಮಿ ಅಂತ ನೋಡ ನಾನು ಸಾರೇನಿಲ್ಲ ಚಿಕ್ಕಪ್ಪಲ್ವಲ್ಲ ನಾನು ಇಂಥ ಅಣ್ಣ ನೋಡ ಇಂಥ ಬುದ್ಧಿ ಕಲಿಸಲ್ಲ ಪುಸ್ತಕ ತೆಗಿ ನಾಮಕರಣ ಮಾಡಿ ತಂಗಿ ನೋಡಿ ಸ್ಪೀಡ್ ತಿನ್ನೋದು ಹೆಂಗೆ ಹೇಳ್ಕೊಡ್ತೀನಿ ನೋಡಿ ಒಳಗೆ ಹೋಗವ ಸ್ವಾಮಿ ಇಲ್ಲ ಎಲ್ಲ ಒಯ್ಯನ ಒಯ್ಯವು ಎಲ್ಲ ಒಂದೇ ಕೇಳೋ ಸ್ವಾಮಿ ಇದಾರ ಅಂತ ತಿನ್ನೋದು ಹೆಂಗೆ ತೋರಿಸ್ತಿದ್ದಲ್ಲ ಸೂಪರ್ ಇದೆ ನೀವಂತೂ ₹1 ಕೊಟ್ಟಿಲ್ಲ ಥ್ಯಾಂಕ್ಸ್ ಅಣ್ಣ ಭಾಳ ಚೆನ್ನಾಗಿ ಹಚ್ಬಿಟ್ಟಣ ಹೆಂಗೆ ಕೊಡ್ತೀನಿ ಲವ್ ಯು ಕಾರಣ ಮನೆಯವ್ರು ಬಂದಾರ ಹೆಂಡತಿ ಬಂದಾರ ಇವ್ರ ಹೆಂಡತಿ ಹಾಂ ಪಕ್ಕನಾ ತಿನ್ನಮ್ಮ ಒಂದು ಸೀರೆದಮ್ಮಪ್ಪ ಒಳ್ಳೇದೊಂದು ಸೀರೆ ನಾನು ತಗೋತೇನೆ ತಿನ್ನಮ್ಮ ತಿನ್ನು ನಾನು ಹಿಂಗೆ ಜನ್ಸೆ ಮಾಡಬೇಕು ಹಿಂಗೆ ಯಾರು ತಿನ್ನು ಜನ್ಸೆ ಜಾಸ್ತಿ ಮಾಡ್ಕೋಬೇಕು ಅಣ್ಣ ಹಿಂಗೆ ಗಂಡು ಬಂದು ಕೊಡವ ಕೊಡು ಫೋಟೋ ಒಯ್ಯಿ ಆಮೇಲೆ ಮಕ್ಕಳನ್ನ ನಿಷ್ಠೆಯಿಂದ ಪೂಜೆ ಮಾಡಿ ಬರೋಕ್ಕಾಗದ ಬರೋಕ ಪೂಜೆ ಮಾಡೋ ಯಾವತ್ತಾತಪ್ಪ ರಜೆ ಮಾಡೇ ಬಾ ಅಂತ ದೇವ್ರು ಹೇಳೋದಿಲ್ಲ ಕರೆಕ್ಟೇನಪ್ಪ ಅವ್ರನ್ನ ಕರಿಬೇಕು ನೀನು ಅವ್ರಿಗೆ ಬೇಡ ಒಂದು ಮದುವೆ ಡೈಲಿ ನಿಂಗೆ 6 ಜನ ಮಕ್ಕಳು 5 ಜನ ಮಕ್ಕಳು ಕೊಡು ನಾನು ಕೇಳಿದೇನು ಎಷ್ಟು ವಯಸ್ಸು ನಿಮಗೆ 38 ದೊಡ್ಡಪ್ಪ ಕೇಳ್ತವನು ಒಂದು ಬಾಳ ಕೊಡಲ್ಲ ಮನೇಳ ಒಂದು ಕೊಡ್ರೆ ಹಂಗೆ ಐತೆ ಬಾಯಿಗೆ ಎಂಟಂಗಿದಲ್ಲಪ್ಪ ಚೆಂದ ಕೊಡ್ತಮ್ಮ ಇದನ್ನು ಕೊಟ್ಟ ಮಗಳೇ ಚಿಕ್ಕಪ್ಪನಮ್ಮ ಅನ್ನು
ಬಾ ಚಿಕ್ಕಪ್ಪ ಅಣ್ಣ ಅಲ್ಲ ಚಿಕ್ಕಪ್ಪ ಬಾ ಮುಂದಕ್ಕೆ ತಿನ್ನು ನಾನು ಬೆಳಗ್ಗೆ ಹೆಂಗೆ ಆಡ್ತಿದ್ ನೀನು ಹಂಗೆ ಅಣ್ಣ ಮಗಳು ಅದು ಇದು ನಿಮಗೆ ಸಾಕಾ ಅಕ್ಕ ಏಯ್ ಸಾಕಾ ಆಗ್ಬೋದಾ ಕೊಡ್ಬೇಕಲ್ಲಿ ಚಿಕ್ಕಪ್ಪ ಅನ್ನು ಜೋರಾಗೆ ಇವ್ರು ನೋಡಿ ಅಂಕಲ್ ಅವ್ರು ಬೇಗ ಅಂತಾಳೆ ಮಮ್ಮಿ ಶುಗರ್ ಎಲ್ಲ ತಿನ್ನು ಮಮ್ಮಿ ಶುಗರ್ ಬಾತಮ್ಮ ಅರ್ಧ ಕೊಡ್ತೀನಿ ಬೈಕ ಬಿಡ್ರಿ ಕೊದ್ದು ಕೈ ಕೊಡ್ತೀಪ್ಪ ಕೊಳ ಮಗಳೇ ಬಾ ತೆಗಿ ಬಾ ಕೊಳ ಬಾ ಮಗಳೇ ಕೊಳಪ್ಪ ಸಿಗುತ್ತೆ ಏನು ಬಿಡವಲ್ರು ನೀವು ಹೋಗು ಬಸ್ಸು ಫ್ರೀ ಬಿಟ್ಟಿನಿ ಇಲ್ಲಿ ಇದು ಸ್ಪೀಡ್ ಪಡಿಕೊಳ್ಳು ಸದಾ ಗಂಡು ಮಕ್ಕಳು ತಿನ್ನಿ ನಿಮ್ಮ ಬಾಯೆಲ್ಲ ಬರೋವಲ್ಲ ಹೆಣ್ಮಕ್ಳು ಬೇಗ ಕೈ ಬಿಡ್ತೀರಿ ಎಲ್ಲ ಫ್ರೀ ಸಿಗುತ್ತೆ ಅಂತ ಜಾಸ್ತಿ ಆಸೆ ಹೆಣ್ಮಕ್ಳಿಗೆ ನಮ್ಮ ಹುಡುಗರು ಬಸ್ಸು ಇಲ್ಲ ಏನೂ ಇಲ್ಲ ಅಲ್ಲ ಪಾಪ ಫ್ರೀ ಬಸ್ ಅವರಿಗೆ ನಮ್ಮ ಹುಡುಗರಿಗೆ ಬಸ್ ಬಿಟ್ಟು ಖುಷಿ ಆಗಲ್ಲ ಅವರು ಅದೇ ಬೇಜಾರು ನಿಮಗೆ ಕೊಟ್ಟ ಇಬ್ಬರಿಗೂ ಕೊಟ್ಟ ಸ್ಪೀಟಾ ಬರೋಣ ಟೈಮ್ ಆಗ್ತದೆ ಇಬ್ಬರು ಸ್ಪೀಡ್ ಕೊಟ್ಬಿಡಿ ಥ್ಯಾಂಕ್ಸ್ ಅಣ್ಣ ತುಂಬ ಧನ್ಯವಾದ ತುಂಬ ಒಳ್ಳೇದಾಗಲಿ ದೇವರೇ ಚಾಯ್ ಸಾರ ಕೊಡಲಿ ಇನ್ನೂ ದುರ್ಮೆ ಶಕ್ತಿ ಕೊಡಲಿ ಕಟ್ಲೆ ತಿನ್ನು ಸುಮ್ಮನೆ ಸಿಕ್ಕಿದ ಚಾನ್ಸ್ ಅಂತ ಏನಂಗೆ ಆಡ್ತೀಯ ಅಣ್ಣ ಹುಷಾರು ದೇವರು ನಿಮ್ಮ ನಂಬರ್ ನನಗೆ ಒಂಚೂರು ಯಾಕೆ ನಂಬರ್ ಯಾರ್ದಾಗಿದೆ